ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್. ನಾನು ಇವತ್ತು ವೆಕ್ಟರ್ ಅಲ್ಜೆಬ್ರಾದ ಒನ್ ಶಾರ್ಟ್ ವಿಡಿಯೋಸ್ ಮಾಡ್ಲತ್ತೀನಿ. ಈ ವಿಡಿಯೋದಲ್ಲಿ ನಿಮಗೆ ಇದರ ಸಿನಾಪ್ಸಿಸ್, ವೆಕ್ಟರ್ ಅಲ್ಜೆಬ್ರಾದ ಸಿನಾಪ್ಸಿಸ್ ಪೂರ್ತಿ ಬರುತ್ತೆ ಮತ್ತು PYQs 30 PYQs ಸಾಲ್ವ್ ಮಾಡ್ತಾ ಇದ್ದೀನಿ. ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಈ ಸಿನಾಪ್ಸಿಸ್ ಮಾಡೋದ್ರಿಂದ ನಿಮಗೆ ಇದು ಹೆಲ್ಪ್ಫುಲ್ ಆಗುತ್ತೆ KCET ಎಕ್ಸಾಮ್ನಲ್ಲಿ ಕ್ವಶನ್ ಸಾಲ್ವ್ ಮಾಡೋಕ್ಕೆ. ಸೊ ಈ ವಿಡಿಯೋನನ್ನು ಪೂರ್ತಿಯಾಗಿ ನೋಡಿ. ಇದು ಒನ್ ಶಾರ್ಟ್. ನೆಕ್ಸ್ಟ್ ನೋಡಿರಿ, ಇಲ್ಲಿ ವೆಕ್ಟರ್ ಅಲ್ಜೆಬ್ರಾ ಒಳಗಿಂದ ಪಾಯಿಂಟ್ಸ್ ಹೇಳತ್ತೀನಿ. ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಹೇಳ್ತಾ ಇದ್ದೀನಿ. ಸೊ ಯೂನಿಟ್ ವೆಕ್ಟರನ್ನು ನಾವು ಹ್ಯಾಂಗೆ ಫೈಂಡ್ ಮಾಡಬೇಕು ಅಂದರೆ A cap is equal to A vector divided by magnitude of A. ಯೂನಿಟ್ ವೆಕ್ಟರ್ ಅಂತಲೂ ಕೊಡ್ಬೋದು, ಇಲ್ಲ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಅಂತ ಕೊಟ್ಟಾಗೂ ಇದೇ ಫಾರ್ಮುಲಾಲಿಂದ ನೀವು ಫೈಂಡ್ ಮಾಡಬೇಕು. ಮತ್ತು ಸೆಕ್ಷನ್ ಫಾರ್ಮುಲಾ ಅಂತ ಬರುತ್ತೆ. ಸೆಕ್ಷನ್ ಫಾರ್ಮುಲಾದಲ್ಲಿ ಇಂಟರ್ನಲಿ ಡಿವೈಡ್ಸ್ ಆ್ಯಂಡ್ ಎಕ್ಸ್ಟರ್ನಲಿ ಡಿವೈಡ್ಸ್ ಅಂತ ಬರುತ್ತೆ. ಇಂಟರ್ನಲಿ ಡಿವೈಡ್ಸ್ದಾಗ M ಇಂಟು B ವೆಕ್ಟರ್ ಪ್ಲಸ್ N ಇಂಟು A ಡಿವೈಡೆಡ್ ಬೈ M ಪ್ಲಸ್ N. ಆಮೇಲೆ ಎಕ್ಸ್ಟರ್ನಲಿ ಇದ್ದಾಗ M ಇಂಟು B ಮೈನಸ್ N ಇಂಟು A ಡಿವೈಡೆಡ್ ಬೈ M ಮೈನಸ್ N ಅಂತ ಆಗುತ್ತದೆ. ನೆಕ್ಸ್ಟ್ ಸ್ಕೇಲಾರ್ ಪ್ರಾಡಕ್ಟ್ ಆರ್ ಡಾಟ್ ಪ್ರಾಡಕ್ಟ್ ಅಂತ ಬರುತ್ತೆ. ವೆಕ್ಟರ್ A ಇಂಟು ವೆಕ್ಟರ್ B ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ A ಇಂಟು ಮ್ಯಾಗ್ನಿಟ್ಯೂಡ್ ಆಫ್ B ಇಂಟು ಕಾಸ್ ಥೀಟಾ ಅಂತ ಬರುತ್ತೆ ನೋಡ್ರಿ ಇದ್ರ ಫಾರ್ಮುಲಾ. ಸೊ ಈ ನೆಕ್ಸ್ಟ್ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಫೈಂಡ್ ಮಾಡೋದು. ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಫೈಂಡ್ ಮಾಡ್ಲಿಕ್ಕೆ ವೆಕ್ಟರ್ A ಆನ್ B ಇಸ್ ಈಕ್ವಲ್ ಟು ಪ್ರೊಜೆಕ್ಷನ್ ಆಫ್ ವೆಕ್ಟರ್ A ಆನ್ B ಇಸ್ ಈಕ್ವಲ್ ಟು ವೆಕ್ಟರ್ A ಇಂಟು ವೆಕ್ಟರ್ B ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ B ಅಂತ ಆಗುತ್ತೆ ನೋಡಿ. ನೆಕ್ಸ್ಟ್ A ಕ್ರಾಸ್ B ಇಸ್ ಈಕ್ವಲ್ ಟು ಮೈನಸ್ ಆಫ್ B ಕ್ರಾಸ್ A ಅಂತ ಬರ್ಕೋಬಹುದು ನಾವು. A ಕ್ರಾಸ್ A ವ್ಯಾಲ್ಯೂ, B ಕ್ರಾಸ್ B ವ್ಯಾಲ್ಯೂ, C ಕ್ರಾಸ್ C ವ್ಯಾಲ್ಯೂ, ಹೋಲ್ ವ್ಯಾಲ್ಯೂ ಏನಾಗುತ್ತೆ 0 ಆಗುತ್ತೆ. ಆ್ಯಂಗಲ್ ಫೈಂಡ್ ಮಾಡಲಿಕ್ಕೆ ಫಾರ್ಮುಲಾ ಸೈನ್ ಥೀಟಾ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ A ಕ್ರಾಸ್ B ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ A ಇಂಟು ಮ್ಯಾಗ್ನಿಟ್ಯೂಡ್ ಆಫ್ B. ಆಮೇಲೆ I ಕ್ರಾಸ್ I, J ಕ್ರಾಸ್ J, K ಕ್ರಾಸ್ K ವ್ಯಾಲ್ಯೂ 0 ಆಗುತ್ತೆ. I ಕ್ರಾಸ್ J ಇಸ್ ಈಕ್ವಲ್ ಟು K ಆಗುತ್ತೆ. ಅದನ್ನೇ ಇದರ ರೆಸಿಪ್ರೋಕಲ್ ರಿವರ್ಸ್ ಆಗಿ ಬರೆದಾಗ J ಕ್ರಾಸ್ I ಆಗಿ ಬರೆದಾಗ ಮೈನಸ್ K ಆಗುತ್ತೆ. J ಕ್ರಾಸ್ K ಅಂದರೆ I ಆಗುತ್ತೆ, K ಕ್ರಾಸ್ J ಅಂದರೆ ಮೈನಸ್ I ಆಗುತ್ತೆ. K ಕ್ರಾಸ್ I ಅಂದರೆ J ಆಗುತ್ತೆ. I ಕ್ರಾಸ್ K ಅಂದರೆ ಮೈನಸ್ J ಅಂತ ಆಗುತ್ತೆ ನೋಡಿ. ಫಸ್ಟ್ ಕ್ವಶನ್ 2015ನಲ್ಲಿ ಕೇಳಿಂದದ ನೋಡ್ರಿ. ಇಫ್ A ವೆಕ್ಟರ್ ಈಕ್ವಲ್ ಟು I ಪ್ಲಸ್ 2J ಪ್ಲಸ್ 2K, B ವೆಕ್ಟರ್ ಈಕ್ವಲ್ ಟು 5 ಆ್ಯಂಡ್ ದ ಆ್ಯಂಗಲ್ ಬಿಟ್ವೀನ್ ವೆಕ್ಟರ್ A ಆ್ಯಂಡ್ B ಈಸ್ 5/6, ದೆನ್ ದ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮ್ಡ್ ಬೈ ದೀಸ್ ಟೂ ವೆಕ್ಟರ್ಸ್ as two sides is 15 under root 3 by 2, 15 by 2, 15 by 4. ಸೊ ನೋಡ್ರಿ, ಇಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಫೈಂಡ್ ಮಾಡ್ಲಿಕ್ಕೆ ಫಾರ್ಮುಲಾ ಏನದ 1/2 ಮ್ಯಾಗ್ನಿಟ್ಯೂಡ್ ಆಫ್ A ಕ್ರಾಸ್ B ಅಂತ ಕೇಳಿಂದದ ನೋಡ್ರಿ. ಸೊ ಇವಾಗ ನಮಗೆ ಇದು 1/2 ಇದು ಮ್ಯಾಗ್ನಿಟ್ಯೂಡ್ ಆಫ್ A ಕ್ರಾಸ್ B ಫಾರ್ಮುಲಾ ಏನಾಗ್ತದೆ, ಕ್ರಾಸ್ ಪ್ರಾಡಕ್ಟ್ ಮ್ಯಾಗ್ನಿಟ್ಯೂಡ್ ಆಫ್ A ಇಂಟು ಮ್ಯಾಗ್ನಿಟ್ಯೂಡ್ ಆಫ್ B ಇಂಟು ಸೈನ್ ಥೀಟಾ ಅಂತ ಆಗುತ್ತೆ. 1/2 ಆ್ಯಸ್ ಇಟ್ ಈಸ್ ಇಟ್ಟೇವೆ. ಈಗ ಮ್ಯಾಗ್ನಿಟ್ಯೂಡ್ ಆಫ್ A ನಮಗೆ ಕೊಟ್ಟಿಂದಿಲ್ಲ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎದು ಇದರಿಂದ ಫೈಂಡ್ ಮಾಡಬೇಕು. ಸೊ ಈಗ 1 ಸ್ಕ್ವೇರ್ ಆಗುತ್ತೆ, ಇದು 2 ಸ್ಕ್ವೇರ್ 4 ಆಗುತ್ತೆ, ಇದನ್ನು 2 ಸ್ಕ್ವೇರ್ 4 ಆಗುತ್ತೆ. ಅಂದರೆ ಅಂಡರ್ ರೂಟ್ 9 ಆಯಿತಾ. 9 ಸ್ಕ್ವೇರ್ ರೂಟ್ 9 ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್. ಅದರದ್ದು ಸ್ಕ್ವೇರ್ ರೂಟ್ ಎಷ್ಟಾಗುತ್ತೆ 3 ಅಂತ. ಮ್ಯಾಗ್ನಿಟ್ಯೂಡ್ ಆಫ್ ಎದು ಏನಾಗುತ್ತೆ 3 ಅಂತ ಆಗುತ್ತೆ. ಮ್ಯಾಗ್ನಿಟ್ಯೂಡ್ ಆಫ್ ಬಿ ಏನಾಗುತ್ತೆ 5 ಅಂತ ಆಗುತ್ತೆ. ಅಂದರೆ ಸೈನ್ ಥೀಟಾ ವ್ಯಾಲ್ಯೂ 5/6 ನೋಡ್ರಿ. ಇಲ್ಲಿ ನಾನು ಮ್ಯಾಗ್ನಿಟ್ಯೂಡ್ ಆಫ್ ಎದ್ನ ಮತ್ತೆ ನಿಮಗೆ ಇಲ್ಲಿ ನೆನಪಿರಲಿ ಅಂತ ಮಾಡ್ಲತ್ತೀನಿ, ನಿಮಗೆ ಗೊತ್ತಿದ್ರು. ಸೊ ಮ್ಯಾಗ್ನಿಟ್ಯೂಡ್ ಆಫ್ 2 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಈ ರೀತಿ ಫೈಂಡ್ ಮಾಡ್ಬೇಕು ನೋಡ್ರಿ. 1 + 4 + 4 ಸೊ ಅಂಡರ್ ರೂಟ್ 9 ಆಗುತ್ತೆ. ಇದು 3 ಆಯ್ತು ನೋಡ್ರಿ. ಸೊ ಇಲ್ಲಿ ನೋಡ್ರಿ, ಇದು 1/2 15 ಆಯ್ತಾ, ಇದು 1/2. ಸೊ ಇದ್ರ ಆನ್ಸರ್ ಏನು ಬರುತ್ತೆ, 15/4 ಇಸ್ ದ ಆನ್ಸರ್. 15/4 ಫಸ್ಟ್. ಸೆಕೆಂಡ್ ಇದೆ ನೋಡ್ರಿ ಇದು. ಲೆಟ್ A ಈಕ್ವಲ್ ಟು I ಮೈನಸ್ 2J ಪ್ಲಸ್ 3K ಇಫ್ ಮ್ಯಾಗ್ನಿಟ್ಯೂಡ್ ಆಫ್ B ಈಸ್ ಎ ವೆಕ್ಟರ್ ಸಚ್ ದ್ಯಾಟ್ A ಡಾಟ್ B ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ B ಹೋಲ್ ಸ್ಕ್ವೇರ್ಸ್ ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಆಫ್ A ಮೈನಸ್ B ಈಸ್ ಈಕ್ವಲ್ ಟು ಅಂಡರ್ ರೂಟ್ 7, ದೆನ್ ಮ್ಯಾಗ್ನಿಟ್ಯೂಡ್ ಆಫ್ B ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೊ ಆಪ್ಷನ್ಸ್ ಆರ್ 14, 21, 7 ಅಂಡರ್ ರೂಟ್ 7 ಅಂತ ಕೊಟ್ಟಿಂದ ನೋಡ್ರಿ. ಸೊ ನಮಗೆ ಇದು ಕಂಡೀಷನನ್ನು ಯೂಸ್ ಮಾಡ್ಕೊಂಡು ನಾವು ಸಾಲ್ವ್ ಮಾಡಬೇಕಾಗ್ತದೆ. ಮ್ಯಾಗ್ನಿಟ್ಯೂಡ್ ಆಫ್ A ಮೈನಸ್ B ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ A ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ B ಸ್ಕ್ವೇರ್ ಮೈನಸ್ 2A ಡಾಟ್ B ಅಂತ ಕನ್ಸಿಡರ್ ಮಾಡೋಣ. ಇದು ಫಾರ್ಮುಲಾ ಯೂಸ್ ಮಾಡೋಣ ರೀ, ಐಡೆಂಟಿಟಿ. ಸೊ ಇದ್ರ ಆನ್ಸರ್ ಕೊಟ್ಟಿಂದ ಕ್ವಶನ್ ಒಳಗೆ ಅಂಡರ್ ರೂಟ್ 7 ಅಂತಂದು ವಿಚ್ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ A ಅಂದರೆ ಎಷ್ಟಾಯ್ತದೆ ನೋಡ್ರಿ. ಇದನ್ನು ಫೈಂಡ್ ಮಾಡಬೇಕಾಗ್ತದೆ. 1 ಸ್ಕ್ವೇರ್ 2 ಸ್ಕ್ವೇರ್ 4 ಆಗುತ್ತೆ, 3 ಸ್ಕ್ವೇರ್ 9 ಆಗುತ್ತೆ. 9 + 1 10, 10 + 4 14 ಆಯ್ತು, ಅಂಡರ್ ರೂಟ್ 14 ಸ್ಕ್ವೇರ್. ಸೊ ಮ್ಯಾಗ್ನಿಟ್ಯೂಡ್ ಆಫ್ B ಗೊತ್ತಿಲ್ಲ, ಸೊ ರೈಟ್ ಆಸ್ ಇಟ್ ಈಸ್ ಮೈನಸ್ 2 A ಡಾಟ್ ಬಿನ ಇಲ್ಲಿ ಕ್ವಶನ್ ಒಳಗೆ ಕೊಟ್ಟಿದ್ದದ ಮ್ಯಾಗ್ನಿಟ್ಯೂಡ್ ಆಫ್ B ಅಂತ ತೊಗೊಂಡ್ಬಿಡೆ ಅಂತ. ಮ್ಯಾಗ್ನಿಟ್ಯೂಡ್ ಆಫ್ B ಸ್ಕ್ವೇರ್ ಅಂತ ಇಟ್ಟಿದ್ದೇವೆ ನೋಡ್ರಿ. ಸೊ ಸ್ಕ್ವೇರ್ ರೂಟ ಕಟ್ ಮಾಡಿದೆ, ಇಲ್ಲಿ 7 ಆಗುತ್ತೆ, ಇಲ್ಲಿ 14 ಆಗುತ್ತೆ. ಇವೆರಡು ಮೈನಸ್ ಮಾಡಿಬಿಡ್ರಿ, ಮೈನಸ್ ಅಂಡ್ ಮ್ಯಾಗ್ನಿಟ್ಯೂಡ್ ಆಫ್ B ಸ್ಕ್ವೇರ್ ಅಂತ ಆಗುತ್ತೆ. ನಮ್ಗೆ ಇದು ವ್ಯಾಲ್ಯೂ ಫೈಂಡ್ ಮಾಡೋದಲ್ಲ. ಸೊ ಇದನ್ನು ಈ ಸೈಡ್ ತಂದುಬಿಡಿ, ಪ್ಲಸ್ ಆಗುತ್ತೆ. 14 ಇದು ಪ್ಲಸ್ 7 ಈ ಸೈಡ್ ಬಂತಂದರೆ -7 ಆಯಿತು. ಇದು ಸ್ಕ್ವೇರ್ ಬಂತಲ್ಲ. ಸೊ ನಮಗೆ ಮ್ಯಾಗ್ನಿಟ್ಯೂಡ್ ಆಫ್ B ಫೈಂಡ್ ಮಾಡೋದ. ಮ್ಯಾಗ್ನಿಟ್ಯೂಡ್ ಆಫ್ B ಇಸ್ ಈಕ್ವಲ್ ಟು ಅಂಡರ್ ರೂಟ್ 7 ಅಂತ ಆಗುತ್ತೆ. ಡಿ ಆಪ್ಷನ್ ಇಸ್ ಅ ಕರೆಕ್ಟ್ ಆನ್ಸರ್. Question number 3. If a direction cosine of a vector of magnitude 3 are 2/3 minus 1/3, 2/3 and A is greater than 0, then the vector is. So
ವೆಕ್ಟರ್ ಈಸ್ ಬೋಲ್ಕರ್ ಅಂತ ಕೇಳಿಂದದ ನೋಡ್ರಿ ಆನ್ಸರ್ಸ್ 2i - j + 2k i + 2j + 2k 2i + j + 2k i - 2j + 2k ಅಂತ ಕೊಟ್ಟಿಂದದ. ಸೊ ಇಲ್ಲಿ ನಾವು ಇಲ್ಲಿ ಏನಂತ ಕೊಟ್ಟಿಂದ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ ಎಷ್ಟದ 3 ಅಂತ ಕೊಟ್ಟಿಂದ. ಸೊ ಇಲ್ಲಿ ಡೈರೆಕ್ಷನ್ ಕೊಸೈನ್ಸ್ ಕೊಟ್ಟಿಂದ. ಸೊ ಅದನ್ನು ನಾವು ವೆಕ್ಟರ್ ಫಾರ್ಮ್ದಾಗ ಬರ್ಕೊಳತ್ತಿದ್ದೆವು 2/3ji - 1/3j + 2/3k. ಇಲ್ಲಿ LCM ತೆಗೀರಿ, LCM 3 ಬರುತ್ತೆ, 2i - j + 2k ಆಗುತ್ತೆ. ಇದು 3 ಕ್ಯಾನ್ಸಲ್ ಮಾಡಿ ಆನ್ಸರ್ ಏನಾಗುತ್ತೆ 2i - j + 2k ಅಂತ ಬರುತ್ತೆ. ಇಫ್ 2a dot b is equal to magnitude of a into magnitude of b, then the angle between a and b is 30 degree, 0 degree, 90 degree, 60 degree. ಇಲ್ಲಿ ನೋಡ್ರಿ 2a dot b is equal to magnitude of a into magnitude of b ಅಂತ ಕಂಡೀಷನ್ ಕೊಟ್ಟಿಂದದ. ಸೊ 2 as it is ಇಟ್ಟೆವು. ನಾವು ಇಲ್ಲಿ ಡೆಫಿನೇಷನ್ ಡಾಟ್ ಪ್ರಾಡಕ್ಟ್ ಡೆಫಿನೇಷನ್ ಪ್ರಕಾರ ಬರೋಣ. ಸೊ a dot b is equal to magnitude of a into magnitude of b into cos theta ಆಗುತ್ತೆ. magnitude of a into magnitude of b as it is ಈ ಸೈಡ್. ಸೊ ಇದು ಎರಡು ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ನಿಮಗೆ ಥೀಟಾ ಫೈಂಡ್ ಮಾಡೋದು. ಸೊ cos theta is equal to 1/2 ಆಗುತ್ತೆ. ಸೊ ಥೀಟಾ is equal to ಎಷ್ಟಾಗುತ್ತೆ ಅಂದರೆ 60 ಡಿಗ್ರಿ. ನಂಬರ್ 5 ಈ ಕ್ವಶನನ್ನು 2016 ಮತ್ತು 17 ಎರಡು ಇಯರ್ನಲ್ಲಿ ಕೇಳಿಂದದ ನೋಡ್ರಿ. ಇಫ್ ಎ ಆ್ಯಂಡ್ ಬಿ ಆರ್ ಯೂನಿಟ್ ವೆಕ್ಟರ್ಸ್ ದೆನ್ ವಾಟ್ ಈಸ್ ದ ಆಂಗಲ್ ಬಿಟ್ವೀನ್ ಎ ಆ್ಯಂಡ್ ಬಿ ಫಾರ್ √3a - b ಟು ಬಿ ಯೂನಿಟ್ ವೆಕ್ಟರ್ಸ್. ಸೊ ಇಲ್ಲಿ ಏನು ಕೊಟ್ಟಿಂದ √3a - b ಯಾವ್ದು ವೆಕ್ಟರ್ ಅಂತ ಕೊಟ್ಟಿಂದ ಯೂನಿಟ್ ವೆಕ್ಟರ್. ಸೊ ಮ್ಯಾಗ್ನಿಟ್ಯೂಡ್ ಆಫ್ √3a - b = 1 ಅಂತ ಕನ್ಸಿಡರ್ ಮಾಡೋಣ. ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ತೊಗೊಂಡಿನಿ. ಇಲ್ಲಿ ಐಡೆಂಟಿಟಿ ಯೂಸ್ ಮಾಡಿರಿ a - b ಹೋಲ್ ಸ್ಕ್ವೇರ್ a² + b² - 2ab ಅಂತಂದು = 1 ಆಗುತ್ತೆ. ಸೊ ಸ್ಕ್ವೇರ್ ರೂಟ ಕಟ್ ಮಾಡಿದಾಗ 3 ಆಗುತ್ತೆ. ಎ ಇಸ್ ಅ ಯೂನಿಟ್ ವೆಕ್ಟರ್, ಅದ್ರ ಮ್ಯಾಗ್ನಿಟ್ಯೂಡ್ 1 ಅಂತ ಆಯ್ತು, ಬಿ 1 ಆಯಿತು. ಸೊ -2 √3 ಆಸ್ ಇಟ್ ಈಸ್. ಇದು a ಡಾಟ್ ಬಿ ನ ಫಾರ್ಮುಲಾ ಯೂಸ್ ಡಾಟ್ ಪ್ರಾಡಕ್ಟ್ ಡೆಫಿನೇಷನ್ ಪ್ರಕಾರ ಬರ್ಕೊಂಡಿನಿ. ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಕಾಸ್ ಥೀಟಾ = ಇಲ್ಲಿ ನೋಡ್ರಿ. ಸೊ ಇದು +1 -1 ಕ್ಯಾನ್ಸಲ್ ಆಗಿ ಇದು +3 ಈ ಸೈಡ್ ಬಂತ -3 ಆಗುತ್ತೆ. ಇದು -3 - ಕ್ಯಾನ್ಸಲ್ ಮಾಡೋಣ. ಸೊ ಕಾಸ್ ಥೀಟಾ = ಇಲ್ಲೂ ಇದೇನಾಗುತ್ತೆ ಯೂನಿಟ್ ವೆಕ್ಟರ್ ಇದು. ಸೊ ಹಂಗೆ 3/2 √3 ಅಂತ ಆಗುತ್ತೆ. ಸೊ ಸಿಂಪ್ಲಿಫೈ ಮಾಡಿದೆವು ಅಂದರೆ √3/2 ಆಗುತ್ತೆ. ಸೊ ಥೀಟಾ = ಕಾಸ್ ಇನ್ವರ್ಸ್ ಆಫ್ √3/2 ಯಾವಾಗಿರುತ್ತೆ ಅದಕ್ಕೂ ಅಂದರೆ ಥೀಟಾ = 30 ಡಿಗ್ರಿ ಅಂತ ಆಗುತ್ತೆ ನೋಡ್ರಿ. ಸೊ ಫಸ್ಟ್ ಆನ್ಸರ್ ಇಸ್ ಕರೆಕ್ಟ್. ನಂಬರ್ 6 2016 ಒಳಗೆ ಕೇಳಿಂದದ. ಸಪೋಸ್ a + b + c = 0, ಮ್ಯಾಗ್ನಿಟ್ಯೂಡ್ ಆಫ್ a = 3, ಮ್ಯಾಗ್ನಿಟ್ಯೂಡ್ ಆಫ್ b = 5, c = 7, ದೆನ್ ದ ಆಂಗಲ್ ಬಿಟ್ವೀನ್ a ಆ್ಯಂಡ್ b ಅಂತ ಕೇಳಿದ್ದಾರೆ. ಸೊ ಈಗ π/2 π/3 π/4 ಇಲ್ಲ ಆಲ್ರೆಡಿ ನಾನು ಸೊಲ್ಯೂಷನ್ ಮಾಡಿಟ್ಟೀನಿ. ಸೊ ಇಲ್ಲಿ ನೋಡ್ರಿ a + b + c = 0, a + b ಹೋಲ್ ಸ್ಕ್ವೇರ್ ಇದೇನ ನಾನು ಮಾಡೋಣ +c ಈ ಸೈಡ್ ತಂದೀನಿ -c ಆಯಿತು. ಆಮೇಲೆ ಏನು ಮಾಡೀನಿ ನೆಕ್ಸ್ಟ್ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡೀನಿ. ಅವಾಗ ಏನಾಗ್ತದೆ ನೋಡ್ರಿ ಇದು ಐಡೆಂಟಿಟಿ ಯೂಸ್ ಮಾಡಿ ಇಲ್ಲಿ a + b ಹೋಲ್ ಸ್ಕ್ವೇರ್ a² + b² + 2ab + c². ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎದು ವ್ಯಾಲ್ಯೂ ಏನೈತ್ರಿ 3ದು ಸ್ಕ್ವೇರ್ ಏನಾಗ್ತದೆ 9. ಹಂಗೆ ಅದೇ ರೀತಿ 5² 25. ಆಮೇಲೆ ಇಲ್ಲಿ 2 ಆಸ್ ಇಟ್ ಈಸ್ ಇಟ್ಟೀನಿ. ಇಲ್ಲಿ ನಾವು ಮತ್ತೆ ಡಾಟ್ ಪ್ರಾಡಕ್ಟ್ ಫಾರ್ಮುಲಾ ಯೂಸ್ ಮಾಡಿ ನೋಡ್ರಿ. a dot b = ಮ್ಯಾಗ್ನಿಟ್ಯೂಡ್ ಆಫ್ a ಇಂಟು ಮ್ಯಾಗ್ನಿಟ್ಯೂಡ್ ಆಫ್ b ಇಂಟು ಕಾಸ್ ಥೀಟಾ = cದು 7 ಐತಿ 7². ಆಮೇಲೆ ಇಲ್ಲಿ ನೋಡ್ರಿ ಇವೆರಡು ಆ್ಯಡ್ ಮಾಡಿನ 34 ಆಯ್ತಾ. ಈಗ 2 3 6 6 5 30 ಕಾಸ್ ಥೀಟಾ ರೈಟ್ ಆಸ್ ಇಟ್ ಈಸ್ 7² 49 ರೀ. ಈ 34 ಈ ಸೈಡ್ ತಂದೀನಿ 49 - 34 ಆಯ್ತಾ. ಆವಾಗ 15 ಬಂತು ನೋಡ್ರಿ. 15 30 ಕಾಸ್ ಥೀಟಾ = 15 ಆಯ್ತಾ. ಕಾಸ್ ಥೀಟಾ = 15/30 1/2 ಬಂತು. ನಮಗೆ ಥೀಟಾ ಫೈಂಡ್ ಮಾಡೋದ. ಸೊ ಕಾಸ್ ಥೀಟಾ = 1/2 ಇದ್ದಾಗ ಥೀಟಾ ಏನಾಗಿರ್ತದೆ ಅಂದರೆ 60 ಡಿಗ್ರಿ ಇರ್ತದೆ. ಇಲ್ಲಿ ಯಾವ್ದು ಆಪ್ಷನ್ಸ್ ಕರೆಕ್ಟ್ ಆಗ್ತದೆ π/3 is the correct. Question number 7. If a = 3, b = 4, c = 5, each one of a, b and c is perpendicular to the sum of remaining, then magnitude of a + b + c is equal to. So 5/√2 2/√5 5/√2 d5 ಅಂತ ಕೊಟ್ಟಿಂದ ನೋಡ್ರಿ. ಸೊ ಇಲ್ಲಿ ಏನು ಕಂಡೀಷನ್ ಕೊಟ್ಟಿಂದ ನಮಗೆ a + b + c ವ್ಯಾಲ್ಯೂ ಫೈಂಡ್ ಮಾಡ್ರಿ ಅಂತ ಕೊಟ್ಟಾರ. ಬೇರೆದೇನೂ ಕೊಟ್ಟೇ ಇಲ್ಲ. ಸೊ ನಾವು ಇಲ್ಲಿ ಏನು ಮಾಡೋಣ ಐಡೆಂಟಿಟಿ ಯೂಸ್ ಮಾಡಿ ಇದನ್ನು ಸಾಲ್ವ್ ಮಾಡೋಣ. a + b + c ಹೋಲ್ ಸ್ಕ್ವೇರ್ದ ಐಡೆಂಟಿಟಿ ಗೊತ್ತೈತಿ a² ಅಂತ ಅಂದು. ಸೊ ನಾವು ಇದನ್ನು ಏನು ಎರಡು ರೀತಿ ತೊಗೊಂಡು ಬರೆಯೋದು. ಹೋಲ್ ಸ್ಕ್ವೇರ್ ಇದನ್ನ ಸಲುವಾಗಿ a + b + c ಒಂದು ಸರ್ತಿ ಆಮೇಲೆ a + b + c ಒಂದು ಸರ್ತಿ. ನೀವು ಐಡೆಂಟಿಟಿ ಯೂಸ್ನು ಮಾಡಿ ಬರಿಬೋದು, ಏನೆಲ್ಲ ಕರೆಕ್ಟ್ ಆಗ್ತದಲ್ಲೂ. ಸೊ ಈಗ a ಇಂಟು a ಮಾಡಿದೆವು ಅಂದರೆ a² ಆಗುತ್ತೆ. ಆಮೇಲೆ a ಡಾಟ್ ಇದರ ರಿಮೈನಿಂಗ್ ದ ಸಮ್ ಆಫ್ ದ ಅದರ್ ರಿಮೈನಿಂಗ್ ಅಂತ ಕೊಟ್ಟಿಂದ. ಸೊ a ಡಾಟ್ ಆಮೇಲೆ ಇದು a ಬಿಟ್ಟು ಇನ್ನೂ ಎರಡು ವೆಕ್ಟರ್ ಯಾವ್ದು b ಆ್ಯಂಡ್ c ಅದ್ರ ಸಮ್ ಅಂತ ಹಾಕ್ಬಿಡ್ರಿ ಪ್ಲಸ್ ಹಾಗೆ ಅದೇ ರೀತಿ b² ಅಂತ ಬರ್ದು b ಡಾಟ್ ಹೊರಗಿಟ್ಟು bದು ಬಿಟ್ಟು ಆಮೇಲೆ ಏನು ಉಳಿತು b a ಆ್ಯಂಡ್ c ಹಾಗೆ cದು c² + c ಡಾಟ್ a + b ಅಂತಂದು ಆಗ್ತದೆ. a² ಆಸ್ ಇಟ್ ಈಸ್ b² ಆಸ್ ಇಟ್ ಈಸ್ c². ಇಲ್ಲಿ ಡಾಟ್ ಪ್ರಾಡಕ್ಟ್ ಆಗ್ತದೆ ನೋಡ್ರಿ. ಇಲ್ಲಿ ಆಲ್ರೆಡಿ ಕ್ವಶನ್ದಾಗ ಏನು ಕೊಟ್ಟಾರ a b c ಆರ್ ಪರ್ಪೆಂಡಿಕ್ಯುಲರ್
ಪರ್ಪೆಂಡಿಕ್ಯುಲರ್ ಅಂತ ಕೊಟ್ಟಾರೆ. ಸೊ ಪರ್ಪೆಂಡಿಕ್ಯುಲರ್ ಅಂದರೆ ಅದರ ಡಾಟ್ ಪ್ರಾಡಕ್ಟ್ ವ್ಯಾಲ್ಯೂ ಏನಾಗಿರ್ತದೆ 0 ಆಗಿಬಿಡ್ತದೆ. ಸೊ ಇಲ್ಲಿ ಇದು 0 ಆಗ್ತದೆ, ಇದು 0 ಆಗ್ತದೆ, ಇದು 0 ಆಗ್ತದೆ. ಆಮೇಲೆ ಮ್ಯಾಗ್ನಿಟ್ಯೂಡ್ ಆಫ್ ಎ ವ್ಯಾಲ್ಯೂ ಕೊಟ್ಟಿಂದ 3 ಸ್ಕ್ವೇರ್, ಬಿ ವ್ಯಾಲ್ಯೂ 4 ಸ್ಕ್ವೇರ್, ಆಮೇಲೆ ಸಿದು 5 ಸ್ಕ್ವೇರ್, 3 ಸ್ಕ್ವೇರ್ ಏನಾಗುತ್ತೆ 9, 4 ಸ್ಕ್ವೇರ್ 16, 5 ಸ್ಕ್ವೇರು 25. ಸೊ ಈಗ ಇದೇನಾಗ್ತದೆ 25 + 25 50. ಸೊ ಈ ಸ್ಕ್ವೇರ್ ಏನಾಗುತ್ತೆ ಈ ಕಡೆ ರೂಟ್ ಬರ್ತದೆ √50. ಸೊ 25 × 2, 25 ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್, 5 √2 ಅಂತ ಬರುತ್ತೆ. ಇದು ಆನ್ಸರ್ ಎಷ್ಟು 5 √2 ಅಂತ ಆಗುತ್ತೆ ನೋಡ್ರಿ. ದ ವ್ಯಾಲ್ಯೂ ಆಫ್ ಎಕ್ಸ್ ಇಫ್ ಎಕ್ಸ್ ಐ ಪ್ಲಸ್ ಜೆ ಪ್ಲಸ್ ಕೆ ಈಸ್ ಅ ಯೂನಿಟ್ ವೆಕ್ಟರ್. ಸೊ ಇಲ್ಲಿ ಕೊಟ್ಟಿದ್ದು ಏನಂದ್ರೆ ಇದು ಯೂನಿಟ್ ವೆಕ್ಟರ್ ಅಂದರೆ ಇದ್ರ ಮ್ಯಾಗ್ನಿಟ್ಯೂಡ್ 1 ಅಂತ ತೊಗೊಂಡ್ಬಿಡೋಣ. ಸೊ ಅವಾಗ ಏನಾಗ್ತದೆ ಸಪ್ರೇಟಾಗಿ ಮಾಡಿದ್ರೆ ಇದ್ರ ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ಇದ್ರದ್ದು ಮ್ಯಾಗ್ನಿಟ್ಯೂಡ್ ಏನಾಗ್ತದೆ √3 ಆಗ್ತದೆ. ನಮ್ಗೆ ಎಕ್ಸ್ದು ವ್ಯಾಲ್ಯೂ ಬೇಕಾಗ್ಯದ. ಸೊ ಎಕ್ಸ್ ಈಸ್ ಈಕ್ವಲ್ ಟು +or-1 ಡಿವೈಡೆಡ್ ಬೈ √3. ಕಾಸ್ ಆಲ್ಫಾ, ಕಾಸ್ ಬೀಟಾ, ಕಾಸ್ ಗಾಮಾ ಆರ್ ದ ಡೈರೆಕ್ಷನ್ ಕೊಸೈನ್ ಆಫ್ ಎ ವೆಕ್ಟರ್ ಎ. ದೆನ್ ಕಾಸ್ 2 ಆಲ್ಫಾ ಪ್ಲಸ್ ಕಾಸ್ 2 ಬೀಟಾ ಪ್ಲಸ್ ಕಾಸ್ 2 ಗಾಮಾ ಈಸ್ ಈಕ್ವಲ್ ಟು ಅಂತ ಕೊಟ್ಟಿಂದದ ರೀ. ಸೊ ಆಪ್ಷನ್ಸ್ 2, 3, -1, 0. ಈಗ ಇಲ್ಲಿ ನೋಡ್ರಿ ಕೊಟ್ಟಿಂದ ಏನದ ಕಾಸ್ 2 ಆಲ್ಫಾ ಪ್ಲಸ್ ಕಾಸ್ 2 ಬೀಟಾ ಪ್ಲಸ್ ಕಾಸ್ 2 ಗಾಮದ ವ್ಯಾಲ್ಯೂ ಫೈಂಡ್ ಮಾಡೋದ. ಸೊ ನಮಗೆ ಒಂದು ರಿಲೇಷನ್ ಗೊತ್ತೈತಿ, ಕಾಸ್ L² ಪ್ಲಸ್ M² ಪ್ಲಸ್ N² ಈಸ್ ಈಕ್ವಲ್ ಟು ಏನಾಗುತ್ತೆ 1. ಸೊ ಎಲ್ ಅಂದರೆ cos² ಆಲ್ಫಾ ಪ್ಲಸ್ cos² ಬೀಟಾ ಪ್ಲಸ್ cos² ಗಾಮಾ ಈಕ್ವಲ್ ಟು 1 ಆಗುತ್ತೆ. ಅಂದರೆ ಇದನ್ನು ಆ ಫಾರ್ಮ್ದಾಗ ಚೇಂಜ್ ಮಾಡ್ಕೋಬೇಕು. ಕಾಸ್ 2 ಆಲ್ಫಾನ ನಾನು ಹ್ಯಾಂಗೆ ಬರ್ಕೊಂಡಿನಿ, 2 cos² ಆಲ್ಫಾ -1 ಪ್ಲಸ್ 2 cos² ಬೀಟಾ -1 2 cos² ಗಾಮಾ -1 ಅಂತ. ಇಲ್ಲಿಂದ 2 ಇದ್ರನ್ನ 2 ಇದ್ರಾಗಿನ 2 ಕಾಮನ್ ತೆಗೆದ್ಬಿಡೋಣ. cos² ಆಲ್ಫಾ ಪ್ಲಸ್ cos² ಬೀಟಾ ಪ್ಲಸ್ cos² ಗಾಮಾ ಆಯಿತು. -1 -1 -1 -3 ಆಯ್ತು ರೀ. ಇದು 2 ಆ್ಯಸ್ ಇಟ್ ಈಸ್, ಇದ್ರದ್ದು ಹೋಲ್ ವ್ಯಾಲ್ಯೂ ಏನು ಈಕ್ವಲ್ ಟು ಏನಾಗಿರ್ತದೆ 1 -3. 2 × 1 2 ಆಯಿತು, -3 ಆ್ಯಸ್ ಇಟ್ಟು 2 - 3 ಅಂದರೆ -1. ಸೊ -1 ಈಸ್ ಅ ಆನ್ಸರ್. If vector A equal to 2i plus lambda j plus k, B equal to I plus 2j plus 3k are orthogonal, then the value of lambda is 3/2 1 minus 5/2 0. ಸೊ ಇಲ್ಲಿ ಆರ್ಥೋಗ್ನಲ್ ಅಂತ ಅಂದರೆ ಅದು ಪರ್ಪೆಂಡಿಕ್ಯುಲರ್ ಅಂತೆ ಆಗುತ್ತೆ. ಪರ್ಪೆಂಡಿಕ್ಯುಲರ್ ಅಂದರೆ A dot B equal to 0 ಈ ಕಂಡೀಷನನ್ನೇ ಯೂಸ್ ಮಾಡಬೇಕಾಗುತ್ತೆ. A dot B is equal to 2i plus lambda j plus k dot I plus 2j plus 3k. ಸೊ ಈಗ ಇಲ್ಲಿ ಡಾಟ್ ಪ್ರಾಡಕ್ಟ್ ಮಾಡಿರಿ, 2 × 1 2 ಆಗುತ್ತೆ, 2 ಲ್ಯಾಂಬ್ಡಾ × 2 ಲ್ಯಾಂಬ್ಡಾ ಆಗುತ್ತೆ, 3 = 0. ಸೊ 2 + 3 ಕ್ವಶನ್ ಇದು 2018 ಒಳಗೆ ಕೇಳಿಂದದ ರೀ. ಇಫ್ ಎ ಆ್ಯಂಡ್ ಬಿ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಯೂನಿಟ್ ವೆಕ್ಟರ್ಸ್ ದೆನ್ 3a + 2b dot 5a - 6b = ಏನಾಗುತ್ತೆ ಅಂತ 5 3 6 12. ಸೊ 3a + 2b dot 5a - 6b ಇಂಟು ಮಾಡಿಬಿಡ್ರಿ. 3 5 15 a² -18 a dot b 5 2 10 b dot a -6 2 12 b² = 5. ಇದರ 0 ಆಗುತ್ತೆ, ಇದನ್ನು 0 ಆಗುತ್ತೆ. ಈಗ ಇಲ್ಲಿಂತ -12 15 - 12 = 3 ಅಂತ ಆಗುತ್ತೆ ಆನ್ಸರ್ ಬಿ. ಇಫ್ a = I plus lambda j plus 2 k, b = mu I plus j minus k are orthogonal and magnitude of a = magnitude of b, then lambda, mu = so first options are 1/4 7/4, second 7/4 1/4 1/4 9/4 -1/4 9/4 ಅಂತ ಕೊಟ್ಟಿಂದದ ರೀ. ಸೊ ಸಾಲ್ವ್ ಹ್ಯಾಂಗೆ ಮಾಡ್ತೀರಿ ನೋಡ್ರಿ, ಇಲ್ಲಿ ಆರ್ಥೋಗ್ನಲ್ ಅಂತ ಕೊಟ್ಟಿಂದ. ಆರ್ಥೋಗ್ನಲ್ ಅಂದರೆ a dot b = 0. ಸೊ ಎ ಅಂದ್ರೆ ಏನಾಯ್ತು I plus lambda j plus 2k dot mu I plus j minus k = 0 ಅಂತ. ಈಗ ಡಾಟ್ ಪ್ರಾಡಕ್ಟ್ ಮಾಡಿರಿ, ಈಗ ಏನಾಗುತ್ತೆ ಇದು I dot mu ಅಂದಂಗೆ mu ಆಯ್ತದ, I dot I ವ್ಯಾಲ್ಯೂ 1 ಆಗುತ್ತೆ ಪ್ಲಸ್ ಲ್ಯಾಂಬ್ಡಾ -2 = 0 ಡಾಟ್ ಪ್ರಾಡಕ್ಟ್ ಮಾಡೋದ್ರಿ. ಅಂದರೆ ಈಗ I dot I ವ್ಯಾಲ್ಯೂ 1 mu ಆ್ಯಸ್ ಇಟ್ ಈಸ್, j dot j ವ್ಯಾಲ್ಯೂ 1 ಆಗ್ತದೆ, ಲ್ಯಾಂಬ್ಡಾ -2 +2 -1 -2 ಅಂತ ಆಯ್ತು ನೋಡ್ರಿ. ಸೊ ಈಗ ಲ್ಯಾಂಬ್ಡಾ ಪ್ಲಸ್ mu = 2 ಆಯ್ತಾ ಇಕ್ವೇಷನ್ 1. ನೆಕ್ಸ್ಟ್ ಕಂಡೀಷನ್ ಏನು ಕೊಟ್ಟಿರ, ಮ್ಯಾಗ್ನಿಟ್ಯೂಡ್ ಆಫ್ ಎ ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಂತಂದು. ಸೊ ಮ್ಯಾಗ್ನಿಟ್ಯೂಡ್ ಫೈಂಡ್ ಮಾಡಿರಿ. ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎ = 1² ಪ್ಲಸ್ ಲ್ಯಾಂಬ್ಡಾ² I² ಪ್ಲಸ್ j I a = ಏದ್ ಮ್ಯಾಗ್ನಿಟ್ಯೂಡ್ ಫೈಂಡ್ ಮಾಡೋದ್ರಿ. 1 1 ಲ್ಯಾಂಬ್ಡಾದು ಲ್ಯಾಂಬ್ಡಾ² ಆಮೇಲೆ 2 4 ಅಂತಂದಂಗೆ. ಅದೇ ರೀತಿ ಬಿದು mu² + 1² + 1² ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರಿ. ಅವಾಗ ಏನಾಯ್ತದೆ ಇಲ್ಲಿ 4 + 1 ಏನಾಯ್ತದೆ 5. ಇದು ಲ್ಯಾಂಬ್ಡಾ² ಹೆಂಗಿದ್ದಂಗೆ ಇಲ್ಲಿ mu² + 2 ಅಂತ ಆಗುತ್ತೆ. ಲ್ಯಾಂಬ್ಡಾ² - mu² ಇದು 2 ಆ್ಯಸ್ ಇಟ್ ಈಸ್, ಇದು +5 ಸೈಡ್ ಬಂತಂದರೆ -5. ಆನ್ಸರ್ ಏನು ಬರುತ್ತೆ, ಲ್ಯಾಂಬ್ಡಾ² - mu² = -3. ಆದರೆ ನಮ್ಗೆ ಇನ್ನೂ ಕಂಪ್ಲೀಟ್ ಆನ್ಸರ್ ಸಿಕ್ಕಿಲ್ಲ. ಇದು ಈಗ a² - b² ಫಾರ್ಮ್ದಾಗ ಆಯ್ತು. ಇದನ್ನು a + b × a - b ಅಂತ ಬರ್ಕೊಂಡು -3. a + b ಆಲ್ರೆಡಿ ಗೊತ್ತೈತೆ 2,
ಎ ಮೈನಸ್ ಬಿ ಗೊತ್ತಿಲ್ಲ, ಸೊ ರೈಟ್ ಆ್ಯಸ್ ಇಟ್ ಈಸ್ ಲ್ಯಾಂಬ್ಡಾ ಮೈನಸ್ ಮ್ಯೂ ಈಕ್ವಲ್ ಟು -3. ಸೊ ಲ್ಯಾಂಬ್ಡಾ ಮೈನಸ್ ಮ್ಯೂ ಈಸ್ ಈಕ್ವಲ್ ಟು -3/2. ಇದಕ್ಕೆ ಇಕ್ವೇಷನ್ ನಂಬರ್ 2 ಅನ್ನೋಣ. ಇಕ್ವೇಷನ್ 1 ಆ್ಯಂಡ್ ಇಕ್ವೇಷನ್ 2 ಅನ್ನು ಸಾಲ್ವ್ ಮಾಡೋಣ. ಸಾಲ್ವ್ ಮಾಡಿದಾಗ ಏನಾಗುತ್ತೆ ನೋಡಿರಿ, ಇಲ್ಲಿ ಡೈರೆಕ್ಟ್ಲಿ ನಾನು ಆ್ಯಡ್ ಮಾಡ್ಲತ್ತೀನಿ 1 ಆ್ಯಂಡ್ 2. ಸೊ ಮ್ಯೂ ಕ್ಯಾನ್ಸಲ್ ಆಗಿ 2 ಲ್ಯಾಂಬ್ಡಾ ಈಕ್ವಲ್ ಟು ಏನಾಗುತ್ತೆ ಅಂದರೆ 1/2 ಬರುತ್ತೆ. ಲ್ಯಾಂಬ್ಡಾ ಈಕ್ವಲ್ ಟು 1/4 ಆಗುತ್ತೆ. ಈ ಲ್ಯಾಂಬ್ಡಾ ವ್ಯಾಲ್ಯೂವನ್ನು ಇಕ್ವೇಷನ್ 1 ಒಳಗೆ ಸಬ್ಸ್ಟಿಟ್ಯೂಟ್ ಮಾಡಿರಿ, ಇಲ್ಲ ಸೆಕೆಂಡ್ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡಿರಿ, ಮ್ಯೂ ಆನ್ಸರ್ ಬರುತ್ತೆ. ಸೊ ಮ್ಯೂ ಆನ್ಸರ್ ಏನಾಗುತ್ತೆ 7/4 ಅಂತ ಆಗುತ್ತೆ. ಸೊ ಫಸ್ಟ್ ಆನ್ಸರ್ ಈಸ್ ಅ ಕರೆಕ್ಟ್ 1/4, 7/4. ಅಂದರೆ ನೆಕ್ಸ್ಟ್ ಕ್ವಶನ್ 2019 ಒಳಗೆ ಕೇಳಿದ, ಇಫ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಈಕ್ವಲ್ ಟು 16, ಬಿ ಈಕ್ವಲ್ ಟು 4, ದೆನ್ ಅಂಡರ್ ರೂಟ್ a ಕ್ರಾಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ a ಡಾಟ್ ಬಿ ಹೋಲ್ ಸ್ಕ್ವೇರ್ ಎಷ್ಟಾಗುತ್ತೆ ಅಂತ ಕೇಳಿದ. ಆಪ್ಷನ್ಸ್ ಬಂದುಬಿಟ್ಟು 4, 16, 8, 64 ಅಂತ. ಇದನ್ನು ಸಾಲ್ವ್ ಮಾಡೋದು ಯಾವ ರೀತಿ ನೋಡಿರಿ. ಸೊ ಇದನ್ನು ಕಂಡೀಷನ್ ಏನದ, ಅಂಡರ್ ರೂಟ್ a ಕ್ರಾಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ a ಡಾಟ್ ಬಿ ಹೋಲ್ ಸ್ಕ್ವೇರ್ಲಿಂದ ಯೂಸ್ ಮಾಡಿ ಮಾಡೋದಾರಿ. ಸೊ ಇಲ್ಲಿ ನಾವು ಡೆಫಿನೇಷನ್ ಪ್ರಕಾರ ಕ್ರಾಸ್ ಪ್ರಾಡಕ್ಟ್ ಡೆಫಿನೇಷನ್ ಹೆಂಗೆ ಬರ್ಕೋತೀವಿ, ಮ್ಯಾಗ್ನಿಟ್ಯೂಡ್ ಆಫ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸೈನ್ ಥೀಟಾ, ಇಲ್ಲಿ ಹೋಲ್ ಸ್ಕ್ವೇರ್ ಅದ ಹೋಲ್ ಸ್ಕ್ವೇರ್ ಇಟ್ಟಿನಿ, a ಡಾಟ್ ಬಿದು ಮ್ಯಾಗ್ನಿಟ್ಯೂಡ್ ಆಫ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಕಾಸ್ ಥೀಟಾ ಹೋಲ್ ಸ್ಕ್ವೇರ್. ಸೊ ಇವೆರಡರಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಕಾಮನ್ ಬರುತ್ತೆ, ನಾನು ಕಾಮನ್ ತೆಗ್ದೀನಿ. ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಮಾಡಿದ ಮ್ಯಾಕ ಬಿ ಸ್ಕ್ವೇರ್ ಆಗುತ್ತೆ, ಇದು ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ, ಇಲ್ಲಿ ಕಾಸ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ. ಸೊ ಇದ್ರ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾದ ವ್ಯಾಲ್ಯೂ 1 ಆಗುತ್ತೆ. ಈಗ ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಮ್ಯಾಗ್ನಿಟ್ಯೂಡ್ ಆಫ್ ಎದ ಕೊಟ್ಟಿದ್ದದೆ ಕ್ವಶನ್ ಒಳಗೆ 16 ಅಂತ, ಬಿದು 4, 16 4s 64 ಆನ್ಸರ್ ಈಸ್ ಅ ಕರೆಕ್ಟ್. ಕ್ವಶನ್ ನಂಬರ್ 14, ದ ಆಂಗಲ್ ಬಿಟ್ವೀನ್ ಎ ಆ್ಯಂಡ್ ಬಿ ಈಸ್ 2π/3 ಆ್ಯಂಡ್ ದ ಪ್ರೊಜೆಕ್ಷನ್ ಆಫ್ ಎ ಈಸ್ ಇನ್ ದ ಡೈರೆಕ್ಷನ್ ಆಫ್ ಬಿ ಈಸ್ -2, ದೆನ್ ಮ್ಯಾಗ್ನಿಟ್ಯೂಡ್ ಆಫ್ ಎ 4, 2, 3, 1. ಸೊ ಇದ್ರದ್ದು ಸೊಲ್ಯೂಷನ್ಸ್ ನೋಡ್ರಿ ಯಾವ ರೀತಿ ಮಾಡಬೇಕು. ಇಲ್ಲಿ ಹೆಂಗೆ ಕೊಟ್ಟಿಂದ ಆ್ಯಂಗಲ್ ಬಿಟ್ವೀನ್ 2π/3 ಅಂತ ಕೊಟ್ಟಿದ್ದಾರೆ. ಸೊ ಕಾಸ್ ಥೀಟದ ಫಾರ್ಮುಲಾ ಏನಾಗ್ತದೆ, ಕಾಸ್ ಥೀಟಾ ಈಸ್ ಈಕ್ವಲ್ ಟು a ಡಾಟ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಂತ ಬರಿತೇವೆ ರೀ. ಸೊ ಇಲ್ಲಿ ನೋಡ್ರಿ ಕಾಸ್ ಥೀಟಾ ಕಾಸ್ 2π/3 ಆಯ್ತಾ. ಆಮೇಲೆ ನೆಕ್ಸ್ಟ್ ನೋಡ್ರಿ ಇಲ್ಲಿ ಎ ಡಾಟ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಂತಂದರೆ ಇದು ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಆಗ್ತದೆ. ಸೊ ಇದು 1/ಮ್ಯಾಗ್ನಿಟ್ಯೂಡ್ ಆಫ್ ಎ ರೈಟ್ ಆ್ಯಸ್ ಇಟ್ ಈಸ್. ಇದು ಈ ಸೈಡಿಂದ ಏನಾಗ್ತದೆ ರೀ, ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ಬಿ ಅಂತ ಆಗುತ್ತೆ. ಅದ್ರ ಆನ್ಸರ್ ಎಷ್ಟು ಕೊಟ್ಟಿದ್ದದ -2. ಆಮೇಲೆ ಅದು ಸಬ್ಸ್ಟಿಟ್ಯೂಟ್ ಮಾಡೋಣ ಅಂತ. ಸೊ ರೈಟ್ ಆ್ಯಸ್ ಇಟ್ ಈಸ್ ಎ ಡಾಟ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಂತಂದು. ಸೊ ಈಗ ನೋಡ್ರಿ ಇದು 2π/3ನ ಹೆಂಗೆ ಚೇಂಜ್ ಮಾಡ್ಕೋತೀನಿ ಅಂದ್ರೆ ಕಾಸ್ π ಮೈನಸ್ π/3. ಸೊ 180 ಮೈನಸ್ π/3 ಮಾಡಿದೆವು ಅಂತ ಇಟ್ಕೊರಿ, ಅದು 2π/3 ಆಗುತ್ತೆ. ಸೊ ಈಗ ಇದು ಹೆಂಗೆ ಇದು ಒನ್ ಮ್ಯಾಗ್ನಿಟ್ಯೂಡ್ ಆಫ್ 1 ಆ್ಯಸ್ ಇಟ್ ಈಸ್. ಸೊ ಇದು ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ಬಿ, ಇದರ ಆನ್ಸರ್ -2 ಅಂತ ಅದ ನೋಡ್ರಿ. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ, ಇದು 180 ಮೈನಸ್ ಥೀಟಾ ಅಂದರೆ ಇದು ಸೆಕೆಂಡ್ ಕ್ವಾಡ್ರಂಟ್ ಆಗುತ್ತೆ. ಸೆಕೆಂಡ್ ಕ್ವಾಡ್ರಂಟ್ದಾಗ ಕಾಸ್ ನೆಗೆಟಿವ್ ಇರುತ್ತೆ, ಮತ್ತು ಈ 180ದಾಗ ಅಂತಂದರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಚೇಂಜ್ ಆಗಲ್ಲ. ಸೊ ಕಾಸ್ ಆ್ಯಸ್ ಇಟ್ ಈಸ್ ಕಾಸ್ π/3 ವ್ಯಾಲ್ಯೂ ಬರುತ್ತೆ. ಕಾಸ್ π/3 ಅಂದರೆ ಕಾಸ್ 60 ಡಿಗ್ರಿ, ಕಾಸ್ 60 ಡಿಗ್ರಿ ಎಷ್ಟಾಗುತ್ತೆ 1/2 ಅಂತ ಆಗುತ್ತೆ. ಇದು ಮ್ಯಾಗ್ನಿಟ್ಯೂಡ್ ಆಫ್ ಎ -2. ಸೊ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ, ಇದನ್ನು ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಮ್ಯಾಗ್ನಿಟ್ಯೂಡ್ ಆಫ್ ಎದ ಆನ್ಸರ್ ಎಷ್ಟು ಬರುತ್ತೆ 4 ಅಂತ ಆಗುತ್ತೆ. ಆಪ್ಷನ್ ಎ ಇಸ್ ಅ ಕರೆಕ್ಟ್. ಇಫ್ ಎ ಆ್ಯಂಡ್ ಬಿ ಆರ್ ಯೂನಿಟ್ ವೆಕ್ಟರ್ಸ್, ಥೀಟಾ ಈಸ್ ದ ಆ್ಯಂಗಲ್ ಬಿಟ್ವೀನ್ ಎ ಆ್ಯಂಡ್ ಬಿ, ದೆನ್ ಸೈನ್ θ/2 ಈಸ್ ಅಂತ. ಇದು 2020 ಒಳಗೆ ಕೇಳಿದ್ದದೆ ಸೈನ್ θ/2 ವ್ಯಾಲ್ಯೂ ಕೇಳಿಂದ. ಈ 4ರದಾಗ ಸೈನ್ θ/2 ವ್ಯಾಲ್ಯೂ ಯಾವುದಾಗುತ್ತೆ ಅಂತ. ಸೊ ನಮಗೆ ಐಡೆಂಟಿಟಿ ಗೊತ್ತದ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ದು, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2a ಡಾಟ್ ಬಿ ಅಂತ. ನಾನು ಇಲ್ಲಿ ಮೈನಸ್ ತೊಗೊಂಡಿನಿ, ಯಾಕೆ ಮೈನಸ್ಸೇ ತೊಗೋಬೇಕು, ಪ್ಲಸ್ ಯಾಕೆ ತೊಗೋಬಾರ್ದು ಅನ್ನೋದನ್ನು ನಾನು ಪ್ರಾಬ್ಲಮ್ ಸಾಲ್ವ್ ಮಾಡೋತ್ತಿಗೆ ನಿಮಗೆ ಹೇಳ್ತೀನಿ. ಸೊ ಈಗ ನಾನು ಮೈನಸ್ ತೊಗೊಂಡು ಮಾಡ್ಲತ್ತೀನಿ ನೋಡ್ರಿ, ಐಡೆಂಟಿಟಿ ಯೂಸ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಂತಂದು. ಎ ಅಂದರೆ ಮ್ಯಾಗ್ನಿಟ್ಯೂಡ್ ಯೂನಿಟ್ ವೆಕ್ಟರ್ ಅದ, ಅದ್ರದ್ದು 1 ಆಗುತ್ತೆ ಇದ್ರೂ ಈ 2 ಆ್ಯಸ್ ಇಟ್ ಈಸ್. ಎ ಡಾಟ್ ಬಿ ಡೆಫಿನೇಷನ್ ಡಾಟ್ ಪ್ರಾಡಕ್ಟ್ ಏನಾಗುತ್ತೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಂಟು ಕಾಸ್ ಥೀಟಾ ಅಂತ ಆಗುತ್ತೆ. ಸೊ ಈಗ ಇಲ್ಲಿ ನೋಡ್ರಿ 1 + 1 ಅಂದರೆ 2 ಆಯ್ತಾ, ಇದು -2. ಈಗ ಇದು 1 ಆಗುತ್ತೆ, ಇದನ್ನು 1 ಆಗುತ್ತೆ, ಇದು ಕಾಸ್ ಥೀಟಾ ಆ್ಯಸ್ ಇಟ್ ಈಸ್. ಸೊ ಇಲ್ಲಿ 2 ಕಾಮನ್ ತೆಗಿರಿ, 2 ಕಾಮನ್ ಬಂತಂದ್ರೆ ಏನಾಗುತ್ತೆ 1 ಮೈನಸ್ ಕಾಸ್ ಥೀಟಾ. ಸೊ ಇವಾಗ ನೋಡ್ರಿ ನಿಮಗೆ 1 ಮೈನಸ್ ಕಾಸ್ ಥೀಟಾದ ಫಾರ್ಮುಲಾ ಏನಾಗುತ್ತೆ 2 cos ಸ್ಕ್ವೇರ್ θ/2 ಅಂತ ಬರುತ್ತೆ. ಒಂದು ವೇಳೆ ನೀವು ಇಲ್ಲಿ ಪ್ಲಸ್ ಅಂತ ಗೊತ್ತಿದ್ರೆ ಅಂದರೆ ಇದು ಪ್ಲಸ್ ಆಗುತ್ತೆ, ಇದು ಬಿ ಪ್ಲಸ್ ಆಗುತ್ತೆ, ಇದು ಪ್ಲಸ್, ಇದು ಪ್ಲಸ್, ಅವಾಗ ಕಾಸ್ ಥೀಟಾ ಅಂತ ಬರುತ್ತೆ ರೀ ಆನ್ಸರ್. ಸೊ ಅದ್ರ ಸಲುವಾಗಿ ನಮಗೆ ಕಾಸ್ಟ್ ಕೇಳಿಲ್ಲ, ನಮಗೆ ಸೈನ್ ಕೇಳಿದ್ರೆ ಅದಕ್ಕೆ ಮೈನಸ್ ಯೂಸ್ ಮಾಡ್ಬೇಕು ನೋಡ್ರಿ. ಸೊ ಇವಾಗ ಆನ್ಸರ್ ಬರೋಣ ಇಲ್ಲಿ. ಸೊ ಏನಾಯ್ತದೆ, ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 2. ಇದ್ರದ್ದು ಆನ್ಸರ್ ಏನಾಗುತ್ತೆ 2 sin ಸ್ಕ್ವೇರ್ θ/2. ಸೊ ನೋಡ್ರಿ ನೆಕ್ಸ್ಟ್ ಇದು 2 × 4 ಆಗುತ್ತೆ, ನಮಗೆ sin ಸ್ಕ್ವೇರ್ θ/2 ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಬೈ 4 ಅಂತ ಆಗುತ್ತೆ. ನಮಗೆ ಸೈನ್ ಥೀಟಾ ಬೇಕಾಗ್ಯದಲ್ಲ, ಸೊ ಸೈನ್
theta by 2 is equal to a minus b divided by 2. So answer is B answer is a correct. Next question 2017 ನಲ್ಲಿ ಕೇಳಿಂದ ಕ್ವಶನ್ ನಂಬರ್ 17 2020 ಅಲ್ಲಿ ಕೇಳಿಂದ ನೋಡ್ರಿ. The two vectors I plus j plus k and I plus 3j plus 5k represent the two sides AB and AC respectively of a triangle ABC. Then the length of the median through A is so 14 7 under root 14 by 2 ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಏನು ಮಾಡೋಣ, ಇಲ್ಲಿ ಟ್ರಯಾಂಗಲ್ ಒಂದು ರಫ್ ಟ್ರಯಾಂಗಲ್ ಹಾಕಿಬಿಡೋಣ. ಸೊ ಇಲ್ಲೊಂದು ರಫ್ ಟ್ರಯಾಂಗಲ್ ಹಾಕಿಂದದ ಇದು ಬಿ, ಇದು ಸಿ, ಇಲ್ಲಿ ಎ ಅಂತ ಕೊಟ್ಟಿನ್ರಿ. ಈ ಬಿ ಪಾಯಿಂಟನ್ನು ಇದು ವೆಕ್ಟರ್ ತೊಗೊಂಡ್ರೆ ಐ ಪ್ಲಸ್ ಜೆ ಪ್ಲಸ್ ಕೆ. ಸೊ ಇದ್ರದ್ದು ಕೊಯಿಫಿಸೆಂಟ್ ಐದು ಕೊಯಿಫಿಸೆಂಟ್ 1 ಜೆದು 1 ಕೆದು 1 ಅಂತ ಬರ್ದೇನೆ. ನೆಕ್ಸ್ಟ್ ಸಿದು 1 3 5 ಅಂತ ಆಗುತ್ತೆ ರೀ. ಆಮೇಲೆ ಎ ಪಾಯಿಂಟ್ ಒರಿಜಿನ್ ಅಂತ ಕನ್ಸಿಡರ್ ಮಾಡಲತ್ತೀನಿ 0 0 0 ಅಂತ ತೊಗೊಂಡೇನಿ. ಸೊ ಈಗ ನಮ್ಗೆ ಮೀಡಿಯನ್ ಫೈಂಡ್ ಮಾಡೋದ. ಸೊ ಈಗ ಬಿ ಸಿ ಲೈನ್ದು ಒಂದು ಮಿಡ್ ಪಾಯಿಂಟ್ ಹೇಳೈತು, ಮಿಡ್ ಪಾಯಿಂಟಿಗೆ ಡಿ ಅಂತ ಕೊಟ್ಟಿನಿ. ಸೊ ಇದು ಡಿ ಪಾಯಿಂಟ್ ಫೈಂಡ್ ಮಾಡ್ಲಿಕ್ಕೆ ಮಿಡ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡೋದು. x1 ಪ್ಲಸ್ x2 ಬೈ 2 y1 ಪ್ಲಸ್ y2 ಬೈ 2 z1 ಪ್ಲಸ್ z2 ಬೈ 2. ಸೊ ಈಗ ಇದ್ರಲ್ಲಿ ನೋಡ್ರಿ 1 ಪ್ಲಸ್ 1 2 ಆಯ್ತು ರೀ. 2 ಬೈ 2 ಮಾಡಿದ್ರಿ ಅಂದರೆ 1 ಆಗುತ್ತೆ. 1 ಪ್ಲಸ್ 3 ಅಂದರೆ 4, 4 ಬೈ 2 ಮಾಡಿದ್ರಿ ಅಂದರೆ 2, 1 ಪ್ಲಸ್ 5 6, 6 ಬೈ 2 ಮಾಡಿದ್ರಿ ಅಂದರೆ 3. ಸೊ ಡಿ ಪಾಯಿಂಟ್ ಬಂತು 1 2 3. ಆದರೆ ನಮಗಿಲ್ಲಿ ಲೆಂತ್ ಫೈಂಡ್ ಮಾಡೋದು ಥ್ರೋ ಎಲಿಂದ ಅಂತ, ಎ ಪಾಯಿಂಟ್ಲಿಂದ. ಸೊ ಈಗ ಎಡಿದು ಲೆಂತ್ ಫೈಂಡ್ ಮಾಡ್ಲಿಕ್ಕೆ ಮ್ಯಾಗ್ನಿಟ್ಯೂಡ್ ಫೈಂಡ್ ಮಾಡಬೇಕಾಗುತ್ತೆ. 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ 3 ಸ್ಕ್ವೇರ್ ಎಷ್ಟಾಗುತ್ತೆ? 1 ಸ್ಕ್ವೇರ್ 1, 2 ಸ್ಕ್ವೇರ್ 4, 3 ಸ್ಕ್ವೇರ್ದು 9. ಸೊ ಆ್ಯಡ್ ಮಾಡಿದ್ರೆ ಅಂಡರ್ ರೂಟ್ 14 ಅಂತ ಬರುತ್ತದೆ ನೋಡಿರಿ. ಆಪ್ಷನ್ ಸಿ ಆಪ್ಷನ್ ಇಸ್ ದ ಕರೆಕ್ಟ್. ಕ್ವಶನ್ ನಂಬರ್ 18 2020ಲಿಂದ ಕೇಳಿಂದ ನೋಡ್ರಿ ಇದನ್ನು. ಸೊ 2020ದಾಗ ಇಫ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಡಾಟ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 144, ಮ್ಯಾಗ್ನಿಟ್ಯೂಡ್ ಆಫ್ ಎ ಈಕ್ವಲ್ ಟು 6, ಮ್ಯಾಗ್ನಿಟ್ಯೂಡ್ ಆಫ್ ಬಿ ಈಕ್ವಲ್ ಟು ಕ್ವಶನ್ ಕೇಳಿಂದ ರೀ. ಸೊ ಇದ್ರ ಆನ್ಸರ್ ಎಷ್ಟು ಬರುತ್ತೆ? 3 2 4 6 ಅಂತಂದು. ಸೊ ಇವಾಗ ನೋಡ್ರಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಇಲ್ಲೇನು ಕಂಡೀಷನ್ ಕೊಟ್ಟಿಂದದ ಹೋಲ್ ಸ್ಕ್ವೇರ್, ಮ್ಯಾಗ್ನಿಟ್ಯೂಡ್ ಆಫ್ ಎ ಡಾಟ್ ಬಿ ಹೋಲ್ ಸ್ಕ್ವೇರ್ ಅಂತ ಕೊಟ್ಟಿಂದದ ವಿಚ್ ಈಸ್ ಈಕ್ವಲ್ ಟು 144 ಅಂತ ಆನ್ಸರ್ ಆಯ್ತದ ನೋಡ್ರಿ. ಸೊ ಇದ್ರ ಡೆಫಿನೇಷನ್ ಪ್ರಕಾರ ಏನಾಗುತ್ತೆ? ಮ್ಯಾಗ್ನಿಟ್ಯೂಡ್ ಆಫ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸೈನ್ ಸ್ಕ್ವೇರ್ ಆಗುತ್ತೆ. ಸೊ ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಇದು ಸ್ಕ್ವೇರ್ ಐತೆ, ಸ್ಕ್ವೇರ್ ಹಾಕೋಣ. magnitude of a square magnitude of b square into cos theta whole square is equal to 144. ಸೊ ಇವಾಗ ಇವೆರಡರಲ್ಲಿ ಕಾಮನ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಬರುತ್ತೆ. ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಬ್ರ್ಯಾಕೆಟ್ ಒಳಗೆ ಏನಾಗುತ್ತೆ? ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 144 ಅಂತ ಆಗುತ್ತೆ ನೋಡ್ರಿ. ಸೊ ಈಗ ಇಲ್ಲಿ ನೋಡ್ರಿ ಮ್ಯಾಗ್ನಿಟ್ಯೂಡ್ ಆಫ್ ಎದ್ ವ್ಯಾಲ್ಯೂ ಎಷ್ಟು ಹತ್ತು ರೀ? ಮ್ಯಾಗ್ನಿಟ್ಯೂಡ್ ಆಫ್ ಎ 6, ಬಿ ಗೊತ್ತಿಲ್ಲ, 6 ಸ್ಕ್ವೇರು, ಬಿ ಗೊತ್ತಿಲ್ಲ. ಸೊ ರೈಟ್ ಆ್ಯಸ್ ಇಟ್ ಈಸ್ 144. ಸೊ ಇದನ್ನು ಬಿ ಸ್ಕ್ವೇರ್ ನಮಗೀಗ ಬಿ ಸ್ಕ್ವೇರ್ ಫೈಂಡ್ ಮಾಡೋದಲ್ಲ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 144 ಡಿವೈಡೆಡ್ ಬೈ 6 ಸ್ಕ್ವೇರ್ ಏನಾಗುತ್ತೆ? 36. 9 ಜನ 36 4 ಆಯಿತು ನೋಡಿರಿ. 36 1 ಇಂಟು 36. ಇಲ್ಲಾಂದರೆ ನಿಮ್ಗೆ ಹಿಂಗೆ ಕಟ್ ಮಾಡೋದು ಗೊತ್ತಾಗ್ತಿದ್ದಿಲ್ಲ ಅಂದರೆ ಡೈರೆಕ್ಟ್ಲಿ ಇದು ರೋಟ್ ಹಾಕಿಬಿಡ್ರಿ. ಇದು 12 ಆಗ್ತಿದೆ, ಇದು 6 6 1 6 2 ಆನ್ಸರ್ ಇಸ್ ಬಿ ಆನ್ಸರ್ ಇಸ್ ಅ ಕರೆಕ್ಟ್. 2020 ಒಳಗೆ ಕೇಳಿಂದದ ನೋಡ್ರಿ. 21 ಒಳಗೆ ಕೇಳಿಂದದ ದ ಏರಿಯಾ ಆಫ್ ದ ಕ್ವಾಡ್ರಿಲೇಟ್ರಲ್ ಎ ಬಿ ಸಿ ಡಿ ವೆನ್ ಎ 0,4 1 1 2 ಬಿ 2 3 -1 ಸಿ 4 5 0 ಆಮೇಲೆ ಡಿ 2 6 2 ಈಸ್ ಈಕ್ವಲ್ ಟು ಇದರ ಏರಿಯಾ ಏನು ಬರುತ್ತೆ ಅಂತ ಕೇಳಿದ್ದಾರೆ. ಸೊ ನಾವು ಒಂದು ರಫ್ ಡಯಾಗ್ರಾಮ್ ಹಾಕ್ಲತ್ತೀನಿ ನೋಡ್ರಿ. ಇದು ಕ್ವಾಡ್ರಿಲೇಟ್ರಲ್ ಅಂತ ತೊಗೊಬೋಣ. ಇದು ಎ ಬಿ ಸಿ ಇದು ಡಿ. ಎ ಸಿ ಮತ್ತು ಬಿ ಡಿ ಇವು ಡಯಾಗ್ನಲ್ಸ್ ಆಯ್ತಾವೆ. ಇದ್ರದ್ದು ಲೆಂತ್ ಫೈಂಡ್ ಮಾಡಿರಿ. ಆಮೇಲೆ ಇದ್ರದ್ದು ಏರಿಯಾ ಡಯಾಗ್ನಲ್ ಫೈಂಡ್ ಮಾಡೋ ಫಾರ್ಮುಲಾ ಏನದ ರೀ? 1/2 D1 ಕ್ರಾಸ್ D2 ಅಂತ ತೊಗೋಬೇಕಾಗ್ತದೆ. ಸೊ ಇಲ್ಲಿ ಈಗ ಏನಾಗ್ತದೆ, ನಾವು ಇಲ್ಲಿ ಎ ಸಿ ಅಂತ ಫಸ್ಟ್ ಫೈಂಡ್ ಮಾಡಬೇಕಾಗ್ತದೆ. ಎ ಸಿ ಹೆಂಗೆ ತೊಗೋತ್ರಿ ನೋಡ್ರಿ? 4 - 0 ಅಂದರೆ 4i, ಆಮೇಲೆ 5 - 4 j, 0 - 1 ಪ್ಲಸ್ 0 - 1 ಮೈನಸ್ ಕೆ. ನೆಕ್ಸ್ಟ್ ಬಿ ಡಿ ಏನಾಗುತ್ತೆ ನೋಡ್ರಿ? 2 - 2 0, 6 - 3 ಪ್ಲಸ್ 3j, 2 - into - ಪ್ಲಸ್ 3k. ಈಗ ಇವೆರಡರದ್ದು ಕ್ರಾಸ್ ಪ್ರಾಡಕ್ಟ್ ಡಿಟರ್ಮಿನೆಂಟ್ ಮಾಡಿ ಹೆಂಗೆ ಮಾಡ್ತೀರಿ ಆ ಟೈಪ್ ಮಾಡೋಣ್ರಿ. ಎ ಕ್ರಾಸ್ ಬಿ ಐ ಜೆ ಕೆ ಅಂತ. ಸೊ ಐದು ಕೊಯಿಫಿಸೆಂಟ್ 4 1 -1 ಇದು 0 ಇದು 3 3. ಈಗ ಇಲ್ಲಿ ನೋಡ್ರಿ, ಇಲ್ಲಿ ಏನಾಗುತ್ತೆ? ಐ ಈಗ 3 ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 3 ಮೈನಸ್ ಜೆ
12 minus 0 plus k 12 minus 0. ಸೊ ಆನ್ಸರ್ ಏನು ಬರುತ್ತೆ ನೋಡ್ರಿ ಇದ್ರದ್ದು 6i minus 12j ಪ್ಲಸ್ 12k ಅಂತ ಆಯಿತು. ಇದು ಓನ್ಲಿ a ಕ್ರಾಸ್ b ಬಂತ. ಇದ್ರ ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ ನೋಡ್ರಿ, ಮ್ಯಾಗ್ನಿಟ್ಯೂಡು ಅಂಡರ್ ರೂಟ್ 6 ಸ್ಕ್ವೇರ್ ಏನಾಗುತ್ತೆ 36, 12 ಸ್ಕ್ವೇರು 144 ಪ್ಲಸ್ 12 ಸ್ಕ್ವೇರ್ದು 144 ಆಯಿತು. ಸೊ ಈಗ ಇದ್ರದ್ದು ಆನ್ಸರ್ ಎಷ್ಟಾಗುತ್ತೆ ನೋಡ್ರಿ, ಇದ್ರದ್ದು 324 ಬಂತ. 324 18 ಎತ್ತಿದ್ದು ಸ್ಕ್ವೇರ್. ಫಾರ್ಮುಲಾ ಏನದ ನೋಡ್ರಿ, ಏರಿಯಾ ಆಫ್ ಟ್ರಯಾಂಗಲ್, ಏರಿಯಾ ಆಫ್ ಕ್ವಾಡ್ರಿಲ್ಯಾಟ್ರಲ್ ಈಕ್ವಲ್ ಟು 1/2 AC ಕ್ರಾಸ್ BD ಅಂತ ಆಯ್ತು ನೋಡ್ರಿ. ಸೊ ಈ 1/2 ಆ್ಯಸ್ ಇಟ್ ಈಸ್ AC ಕ್ರಾಸ್ BD ಇದೇನು ಬಂತು ರೀ 18. ಆನ್ಸರ್ ಈಸ್ 9. 2 1s are 2 9s. Answer is 9. Option A is a correct. Number 20. A vector A makes equal acute angles on the coordinate axis, then the projection of vector B equal to 5i plus 7j minus k on A is ಅಂತ ಕೇಳಿದ್ದಾರೆ. ಆಪ್ಷನ್ ಬಂದುಬಿಟ್ಟು 11/15, 11/√3, 4/5, 3/5 √3. ಸೊ ಇಲ್ಲೇನಂತ ಕೊಟ್ಟಿಂದ ನೋಡ್ರಿ, ಆ್ಯಂಗಲ್ ಮೇಕ್ಸ್ ಈಕ್ವಲ್ ಆ್ಯಂಗಲ್ ಅಂತ ಕೊಟ್ಟಿದ್ದಾರೆ. ಸೊ ಈಗ ಈಕ್ವಲ್ ಆ್ಯಂಗಲ್ ಅಂದರೆ ಕಾಸ್ ಅಲ್ಫಾ, ಕಾಸ್ ಬೀಟಾ, ಕಾಸ್ ಗಾಮಾ ಆಲ್ ಆರ್ ಈಕ್ವಲ್ ಅಂತ ತೊಗೊಂಡ್ಬಿಡ್ಬೇಕು. ಆಮೇಲೆ ಇಲ್ಲಿ ರಿಲೇಷನ್ ಏನು ಬರುತ್ತೆ ನೋಡ್ರಿ, L² + M² + N² is equal to 1. L ಅಂದರೆ ಡೈರೆಕ್ಷನ್ ಕೊಸೈನ್. ಸೊ cos² ಅಲ್ಫಾ ಪ್ಲಸ್ cos² ಬೀಟಾ ಪ್ಲಸ್ cos² ಗಾಮಾ ಈಕ್ವಲ್ ಟು 1. ಈ ಮೂರು ಆ್ಯಂಗಲ್ಸ್ ಏನಾಗಿರ್ತಾವ್ರಿ ಈಕ್ವಲ್ ಆಗಿರ್ತವೆ. ಅಂದ್ರಾಗೆ ನಾವು ಇಲ್ಲಿ ಅಲ್ಫಾ ಬೀಟಾ ಇದನ್ನ ಪ್ಲೇಸ್ ಮಾಡಿ ಅಲ್ಫಾನು ತೊಗೋಬೋದು, ಗಾಮಾದಾಗೂ ಅಲ್ಫಾ ಅಂತ ತೊಗೋಬೋದು. ಸೊ 3 cos² ಅಲ್ಫಾ is equal to 1 ಆಯಿತು. cos² ಅಲ್ಫಾ is equal to 3 ಡಿವೈಡೆಡ್ ಅದ ತೊಗೋರಿ. ಸೊ cos ಅಲ್ಫಾ is equal to ± 1/√3 ಅಂತ ಆಯಿತು. ಸೊ ಇಲ್ಲೇನಂತ ಕೇಳಿಂದದ ರೀ, ದ ಪ್ರೊಜೆಕ್ಷನ್ ಆಫ್ ದ ವೆಕ್ಟರ್ ಬಿ ಆನ್ ಎ ಅಂತ ಕೇಳಿಂದದ. ಸೊ ನಮಗಿಲ್ಲಿ ಎ ವೆಕ್ಟರ್ ಫೈಂಡ್ ಮಾಡಬೇಕಲ್ಲ. ಸೊ ಈಗ ನಾವು ಎ ವೆಕ್ಟರ್ನ ಹೆಂಗೆ ಫೈಂಡ್ ಮಾಡ್ತೇವೆ, ಯೂನಿಟ್ ಇನ್ ದ ಡೈರೆಕ್ಷನ್ ಆಫ್ ದ ವೆಕ್ಟರ್. ಯೂನಿಟ್ ವೆಕ್ಟರ್ ಯಾವ ರೀತಿ ಫೈಂಡ್ ಮಾಡ್ತಿರಲ್ಲ ಆ ರೀತಿ ತೊಗೋರಿ. ಸೊ ಎ ಕ್ಯಾಪ್ is equal to ಇಲ್ಲೆಲ್ಲನೂ ಇದು 1/√3 ಬರುತ್ತಲ್ಲ ಅಲ್ಫಾ. ಸೊ ಅದನ್ನೇ ನಾವು ವೆಕ್ಟರ್ ಫಾರ್ಮ್ದಾಗ ತೊಗೊಂಡಿಂದ ನೋಡ್ರಿ, i + j + k ಡಿವೈಡೆಡ್ ಬೈ √3. ಸೊ ಇದು i + j + k ಏನಾಗ್ತದೆ ವೆಕ್ಟರ್ ಎ ಅಂತ ಕನ್ಸಿಡರ್ ಮಾಡೋಣ್ರಿ. ಪ್ರೊಜೆಕ್ಷನ್ ಆಫ್ ವೆಕ್ಟರ್ದು ಬಿ ಆನ್ ಎ ಅದ ರೀ. ಅಂದ್ರೆ ಫಾರ್ಮುಲಾ ಏನು ಬರುತ್ತೆ, B.A ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂತಂದು. ಸೊ ಈಗ ಬಿ ವ್ಯಾಲ್ಯೂ ಏನೈತಿ 5i + 7j minus k. ಆಮೇಲೆ ಎದು i + j + k, ಮ್ಯಾಗ್ನಿಟ್ಯೂಡ್ ಎ ಅಂದರೆ √3 ಅಂತಾಗುತ್ತೆ. ಡಾಟ್ ಪ್ರಾಡಕ್ಟ್ ಮಾಡಿಬಿಡ್ರಿ, 5 + 7 - 1. ಸೊ ವಿಚ್ ಈಸ್ ಈಕ್ವಲ್ ಟು 11/√3 is a correct answer ನೋಡ್ರಿ. B answer is a correct. 21. If A.B equal to 0 and A plus B makes an angle 60 degree with A, then 2021 ನ ಕೇಳಿಂದದ ರೀ, ಮ್ಯಾಗ್ನಿಟ್ಯೂಡ್ ಆಫ್ A equal to 2, ಮ್ಯಾಗ್ನಿಟ್ಯೂಡ್ ಆಫ್ B 2 into magnitude of A equal to magnitude of B, magnitude of A equal to √3 into magnitude of B, ಆಮೇಲೆ √3 magnitude of A equal to magnitude of B ಅಂತ ಕೊಟ್ಟಿದ್ದಾರೆ. ಸೊ A plus B makes an angle 60 degree ಅಂತ ಕೊಟ್ಟಿದ್ದಾರೆ. ಸೊ A plus B ದ ಆ್ಯಂಗಲ್ ಮಾಡಬೇಕಲ್ಲ. ಸೊ ನಾವು ಏನು ಮಾಡೋಣ, A plus B ಐಡೆಂಟಿಟಿ ಯೂಸ್ ಮಾಡೋಣ್ರಿ. A plus B whole square is equal to A² plus B² plus 2A.B ಅಂತ ಆಗುತ್ತೆ. ಸೊ A plus B whole square ಆಯ್ತು ಆ್ಯಸ್ ಇಟ್ ಈಸ್ A² plus B². ಈ ವ್ಯಾಲ್ಯೂ ಏನಾಗುತ್ತೆ ಅಂದರೆ 0 ಆಗುತ್ತೆ. ಯಾಕಂದರೆ ಇಲ್ಲೇ ನಮಗೆ ಇಲ್ಲೇ ಕೊಟ್ಟಿದ್ದಾರೆ A.B equal to 0. ಸೊ ಇದು ವ್ಯಾಲ್ಯೂ ಏನಾಗುತ್ತೆ ಪೂರ್ತಿ 0 ಆಗಿಬಿಟ್ಟು A plus B whole square is equal to A² plus B². ಸೊ ಈಕ್ವೇಷನ್ ನಂಬರ್ 1 ಅಂತ ಹಾಕ್ಬಿಟ್ಟು ಮೇಡಮ್. ಇವಾಗ ನಮ್ಗೆ ಏನು ಮಾಡೋದ, ಇಲ್ಲಿ ಆ್ಯಂಗಲ್ ಫೈಂಡ್ ಮಾಡೋದ ರೀ. ಸೊ cos θ is equal to, ಫಾರ್ಮುಲಾ ಏನದ ನೋಡ್ರಿ, cos θ is equal to, ಈಗ ಇದು ಒಂದು ವೆಕ್ಟರ್ ಆಗ್ತದೆ, ಆಮೇಲೆ ಇನ್ನೊಂದು ವೆಕ್ಟರ್ ಎ ಅಂತ ತೊಗೊಂಡ್ಬಿಡೋಣ್ರಿ. ಸೊ ಇಲ್ಲಿ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಅಂದಂಗ್ರಿ, A plus B ಡಾಟ್ ಎ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಇಲ್ಲಿ ಇಂಟು ಮಾಡಿಬಿಡ್ರಿ, A.A ಪ್ಲಸ್ B.A ಅಂತ ಆಗುತ್ತೆ. ಸೊ B.A ಏನು ವ್ಯಾಲ್ಯೂ ಏನಾಗಿರ್ತದೆ 0 ಆಗಿರ್ತದೆ. A.A ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ A² ಆಯಿತು. ಸೊ ಇದನ್ನು ಆ್ಯಸ್ ಇಟ್ ಈಸ್ ಇಟ್ಬಿಡೋಣ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಲ್ಲಿಂದ ಒಂದು ಕ್ಯಾನ್ಸಲ್ ಆಗಿ cos 60 ಡಿಗ್ರಿ ಇರ್ತದೆ ನೋಡ್ರಿ. cos 60 ಡಿಗ್ರಿದ ವ್ಯಾಲ್ಯೂ ಏನಾಯ್ತದ, cos 60 ಈಕ್ವಲ್ ಟು 1/2 ಅಂತ ಬರುತ್ತೆ. cos 60 ಈಕ್ವಲ್ ಟು 1/2 ಅಂತ ಆಗ್ತದೆ ನೋಡ್ರಿ. cos 60 ಡಿಗ್ರಿ cos 60 ಡಿಗ್ರಿ ಈಕ್ವಲ್ ಟು 1/2 ಮ್ಯಾಗ್ನಿಟ್ಯೂಡ್ ಆಫ್ ಎ ಡಿವೈಡೆಡ್ ಬೈ A ಪ್ಲಸ್ ಬಿ. ಕ್ರಾಸ್ ಮಲ್ಟಿಪ್ಲೈ ಮಾಡೋಣ್ರಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, A ಪ್ಲಸ್ ಬಿ ಇಸ್ ಈಕ್ವಲ್ ಟು 2A ಅಂತ ಆಗುತ್ತೆ. A ಪ್ಲಸ್ ಬಿ ಇಸ್ ಈಕ್ವಲ್ ಟು 2A. A ಪ್ಲಸ್ ಬಿ ಇಸ್ ಈಕ್ವಲ್ ಟು 2A ಆಗುತ್ತಲ್ಲ. ಸೊ A ಪ್ಲಸ್ ಬಿ ಇದ್ದಿನ ಪ್ಲೇಸ್ ಒಳಗೆ ನಾವು ಏನನ್ನಂತ ಹಾಕ್ಕೊಂಡ್ರಿ,
ಇದು 2a. ಸೊ ಇದ್ರದ್ದು ಹೋಲ್ ಸ್ಕ್ವೇರ್ ಎಷ್ಟಾಗುತ್ತೆ 2a ಹೋಲ್ ಸ್ಕ್ವೇರ್. ಇಲ್ಲಿ ನೋಡಿರಿ ಇಲ್ಲಿ ಏನು ಬಂದಿತ್ತು ನಮ್ದು ಆನ್ಸರು a ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಇದು ಇಕ್ವೇಷನ್ ನಂಬರ್ 1 ಅಂತ ಕೊಟ್ಟಿದ್ದೇವಲ್ಲ ನಾವು, a ಪ್ಲಸ್ ಬಿ ಸ್ಕ್ವೇರ್ ಆಗಿಂದ. ಸೊ a ಪ್ಲಸ್ ಬಿದು ಆಲ್ರೆಡಿ ನಮ್ಗೆ ಆನ್ಸರ್ ಏನು ಬಂದಿರ್ತದೆ ನೋಡ್ರಿ ಇಲ್ಲಿಂದ ಇದು ರೀ 1 a ಪ್ಲಸ್ ಬಿದು. ಸೊ 2 ಮ್ಯಾಗ್ನಿಟ್ಯೂಡ್ ಆಫ್ a ಇದು ಹೋಲ್ ಸ್ಕ್ವೇರ್. ಸೊ ಈ ಸೈಡ್ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ a ಸ್ಕ್ವೇರ್ ಆ್ಯಸ್ ಇಟ್ ಈಸ್, ಮ್ಯಾಗ್ನಿಟ್ಯೂಡ್ ಆಫ್ b ಸ್ಕ್ವೇರ್ ಆ್ಯಸ್ ಇಟ್ ಈಸ್. ಸೊ ಸ್ಕ್ವೇರ್ ಮಾಡಿಬಿಡ್ರಿ 4 ಮ್ಯಾಗ್ನಿಟ್ಯೂಡ್ ಆಫ್ a ಹೋಲ್ ಸ್ಕ್ವೇರ್, ಇದು ಮ್ಯಾಗ್ನಿಟ್ಯೂಡ್ ಆಫ್ a ಸ್ಕ್ವೇರ್, ಇದು ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ b ಸ್ಕ್ವೇರ್ ಆ್ಯಸ್ ಇಟ್ ಈಸ್. ಸೊ ಇದು ಈ ಸೈಡ್ ಬಂತಂದರೆ ಮೈನಸ್ ಆಗುತ್ತೆ. 4 ಮೈನಸ್ 1 3 ಮ್ಯಾಗ್ನಿಟ್ಯೂಡ್ ಆಫ್ b ಸ್ಕ್ವೇರ್ ಇಸ್ ಈಕ್ವಲ್ ಟು 3 ಮ್ಯಾಗ್ನಿಟ್ಯೂಡ್ ಆಫ್ a ಸ್ಕ್ವೇರ್ ಅಂತ. ಇದು ರೂಟ್ ತೆಗಿಬಿಡ್ರಿ, ಇದು √3 ಆಗುತ್ತೆ, ಇದು a ಆಗುತ್ತೆ ನೋಡಿರಿ. ಸೊ ಆಪ್ಷನ್ ನಂಬರ್ D is a correct answer. If a cross b whole square plus a dot b whole square is equal to 36 and magnitude of a equal to 3, then magnitude of b is equal to. So ಇಲ್ಲಿ ಕ್ರಾಸ್ ಪ್ರಾಡಕ್ಟ್ ಅದ ನೋಡ್ರಿ, a cross a ಸ್ಕ್ವೇರ್ a cross b ದು ಫೈಂಡ್ ಮಾಡೋದು ಫಾರ್ಮುಲಾ ಯೂಸ್ ಮಾಡೋಣ್ರಿ. a ಸ್ಕ್ವೇರ್ b ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಮ್ಯಾಗ್ನಿಟ್ಯೂಡ್ ಆಫ್ a ಸ್ಕ್ವೇರ್ ಮ್ಯಾಗ್ನಿಟ್ಯೂಡ್ ಆಫ್ b ಸ್ಕ್ವೇರ್, ಇಲ್ಲಿ ಸೈನ್ ಸ್ಕ್ವೇರ್ ಆಗುತ್ತೆ, ಇದು ಕಾಸ್ ಸ್ಕ್ವೇರ್ ಅಂತ ಬರುತ್ತೆ ನೋಡಿರಿ, ಈಕ್ವಲ್ ಟು 36. a ಸ್ಕ್ವೇರ್ ಬಿ ಸ್ಕ್ವೇರ್ ಕಾಮನ್ ತೆಗೊಂಡ್ರಿ, ಇಲ್ಲಿ ಸೈನ್ ಸ್ಕ್ವೇರ್ ಇದು ಕಾಸ್ ಸ್ಕ್ವೇರ್ ಆಗುತ್ತೆ, ಇದು 36 9 ಇದು ಆ್ಯಸ್ ಇಟ್ ಈಸ್ ಈಕ್ವಲ್ ಟು 36, ಇದು 1 ಆಗುತ್ತೆ. ಮ್ಯಾಗ್ನಿಟ್ಯೂಡ್ ಆಫ್ b ಸ್ಕ್ವೇರ್ ಇಸ್ ಈಕ್ವಲ್ ಟು 9 1 9 4 4 ಆಗುತ್ತೆ, b ಈಕ್ವಲ್ ಟು 2. ಕ್ವಶನ್ ನಂಬರ್ 23. ಇಫ್ magnitude of a plus b equal to a minus b, then a and b are coincide, a and b are perpendicular, inclined to each other at 60 degree, a and b are parallel. ಸೊ ಇಲ್ಲಿ ಏನು ಕೊಟ್ಟಿಂದ a plus b is equal to a minus b ಅಂತ ಇಷ್ಟೇ ಕೊಟ್ಟಿಂದ ನಾವು ಏನು ಮಾಡ್ಲತ್ತೀನಿ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿ ಚೆಕ್ ಮಾಡ್ತೀನಿ. ಇಲ್ಲಿ ಐಡೆಂಟಿಟಿ ಯೂಸ್ ಮಾಡಿರಿ, a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab, a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ 2ab. ಸೊ a ಸ್ಕ್ವೇರ್ b ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಇದು ಮೈನಸ್ 2abನ ಈ ಸೈಡ್ ತಂದೆವಂದ್ರೆ ಪ್ಲಸ್ ಆಗ್ತದೆ. ಸೊ 2a dot b 2a dot b 4a dot b equal to 0, a dot b equal to ಏನು ಬಂತು ರೀ 0 ಬಂತು. ಸೊ a dot b 0 ಯಾವ ಕಂಡೀಷನ್ ಒಳಗೆ ಬರುತ್ತೆ, a and b are perpendicular. ಕ್ವಶನ್. ಇಫ್ ದ ಏರಿಯಾ ಆಫ್ ದ ಪ್ಯಾರಲೆಲೋಗ್ರಾಮ್ with a and b as two adjacent sides 15 square units, then the area of the parallelogram having 3a plus 2b and a plus 3b as two adjacent sides in a ಸ್ಕ್ವೇರ್ ಯೂನಿಟ್ಸ್ ಈಸ್ 45 75 105 120 ಅಂತ ಕೊಟ್ಟಿಂದದ ರೀ. ಸೊ ಏರಿಯಾ ಆಫ್ ಪ್ಯಾರಲೆಲೋಗ್ರಾಮ್ ಫೈಂಡ್ ಮಾಡ್ಲಿಕ್ಕೆ ಫಾರ್ಮುಲಾ ಏನದ ಮ್ಯಾಗ್ನಿಟ್ಯೂಡ್ ಆಫ್ a ಕ್ರಾಸ್ b. ಇದು ಆನ್ಸರ್ ಕೊಟ್ಟಿದ್ದಾರೆ ಏರಿಯಾ ಆಫ್ ಪ್ಯಾರಲೆಲೋಗ್ರಾಮ್ 15 ಅಂತಂದು. ಸೊ ಇವಾಗ ನಮ್ಗೆ ಇದು a ಆ್ಯಂಡ್ b ಅಂತಂದ್ರೆ ವ್ಯಾಲ್ಯೂ ಕೊಟ್ಟಿಂದ 3a ಪ್ಲಸ್ 2b ಕ್ರಾಸ್ a ಪ್ಲಸ್ 3b ಅಂತಂದು. ಸೊ ಈಗಿಂದು ಕ್ರಾಸ್ ಪ್ರಾಡಕ್ಟ್ ಮಾಡಿರಿ, 3 ಇಂಟು a ಕ್ರಾಸ್ a ಆಗುತ್ತೆ, ಪ್ಲಸ್ 3 3 9 a ಕ್ರಾಸ್ b ಆಗುತ್ತೆ, 2b ಕ್ರಾಸ್ a, ಆಮೇಲೆ 2 3 6 b ಕ್ರಾಸ್ b. ಈಗ a ಕ್ರಾಸ್ a ಮತ್ತು b ಕ್ರಾಸ್ b ವ್ಯಾಲ್ಯೂ ಏನಾಗುತ್ತೆ 0 ಆಗುತ್ತೆ. ಸೊ ಈಗ 9 a ಕ್ರಾಸ್ b ಆ್ಯಸ್ ಇಟ್ ಈಸ್, ಇಲ್ಲಿ ರಿವರ್ಸ್ ಅದ ರೀ, b ಫಸ್ಟ್ ಅದ. ಸೊ ಅದನ್ನು a ಫಸ್ಟ್ ತೊಗೊಂಬ ಸಲುವಾಗಿ ಇಲ್ಲಿ ಪ್ಲಸ್ ಇದಿಂದ ಏನಾಗುತ್ತೆ ಮೈನಸ್ ಆಗುತ್ತೆ, ಮೈನಸ್ 2 a ಕ್ರಾಸ್ b. ಈಗ ಅಲ್ಲಿ ನೋಡ್ರಿ, ಈಗ ಇವೆರಡು ಲೈಕ್ ಟರ್ಮ್ಸ್ ಆದ 7 ಒಳಗೆ 9 ಒಳಗೆ 2 ಹೋದರೆ 7 ಬರುತ್ತೆ. ಈಗ a ಕ್ರಾಸ್ b ರೈಟ್ ಆ್ಯಸ್ ಇಟ್ ಈಸ್ 7 ಆ್ಯಸ್ ಇಟ್ ಈಸ್. a ಕ್ರಾಸ್ b ವ್ಯಾಲ್ಯೂ ಎಷ್ಟು ಅದ ರೀ 15, 7 ಇಂಟು 15 ಎಷ್ಟಾಯ್ತು ರೀ 105 ಈಸ್ ಅ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 25 2023 ಒಳಗೆ ಬಂದಿಂದ ನೋಡ್ರಿ. ಇಫ್ a ಪ್ಲಸ್ 2b ಪ್ಲಸ್ 3c ಈಕ್ವಲ್ ಟು 0 ಆ್ಯಂಡ್ a ಕ್ರಾಸ್ b ಪ್ಲಸ್ b ಕ್ರಾಸ್ c ಪ್ಲಸ್ c ಕ್ರಾಸ್ a is equal to lambda b cross c, then the value of lambda is equal to ಅಂತ ಕೇಳಿಂದ ನೋಡ್ರಿ. ಸೊ ಫಸ್ಟ್ ಆಪ್ಷನ್ 4, ಸೆಕೆಂಡ್ ಒಂದು 2, ಥರ್ಡ್ 6, ಫೋರ್ತ್ 3 ಅಂತಂದು. ಸೊ ಈಗ a ಪ್ಲಸ್ b ಪ್ಲಸ್ c ಈಸ್ ಈಕ್ವಲ್ ಟು 0 ಅಂದಾಗ ಬರೀ ನಾವು a ಇಷ್ಟೇ ತೊಗೊಂಡೆ, ಇವೆರಡು ಟರ್ಮ್ಸನ್ನು ಈ ಸೈಡ್ ತಂದೇವೆ ಅಂದರೆ ಮೈನಸ್ ಆಗಿಬಿಡುತ್ತೆ, ಮೈನಸ್ ಕಾಮನ್ 2ab ಪ್ಲಸ್ 3c ಆಗುತ್ತೆ. ಈಗ ಮಲ್ಟಿಪ್ಲೈಂಗ್ ಬೋತ್ ಕ್ರಾಸ್ ಪ್ರಾಡಕ್ಟ್ ಅಪ್ಲೈ ಮಾಡಿರಿ, ಎರಡು ಸೈಡಿಗೆ a ಕ್ರಾಸ್ಲಿಂದ ಇಂಟು ಮಾಡೋಣ. a ಕ್ರಾಸ್ a ಆಗುತ್ತೆ, ಇಲ್ಲಿ ಮೈನಸ್ 2 ಆ್ಯಸ್ ಇಟ್ ಈಸ್ 2b ಕ್ರಾಸ್ a ಪ್ಲಸ್ 3c ಕ್ರಾಸ್ a ಅಂತ ಆಗುತ್ತೆ. ಇದ್ರ ವ್ಯಾಲ್ಯೂ ಏನಾಗುತ್ತೆ 0 ಅಂತ ಇತ್ತು ನೋಡ್ರಿ. ಸೊ ಈಗ b ಕ್ರಾಸ್ a ಆ್ಯಸ್ ಇಟ್ ಈಸ್ ಇಕ್ಕೋಣ, ಇಲ್ಲಿ c ಕ್ರಾಸ್ a. ಸೊ ಈಗ ಇದೇನಾಗುತ್ತೆ ನೋಡ್ರಿ, ಇದು ಮೈನಸ್ಲಿಂದ ಎರಡು ಸೈಡ್ ಮಲ್ಟಿಪ್ಲೈ ಮಾಡಿದಾಗ ಇದು ಮೈನಸ್ ಇದ್ದಿಂದ ಏನಾಗುತ್ತೆ ಪ್ಲಸ್ ಅಂತ ಬರುತ್ತೆ. 2b ಕ್ರಾಸ್ a ಪ್ಲಸ್ 3c ಕ್ರಾಸ್ a ಈಕ್ವಲ್ ಟು 0, ಸಿ ಇಕ್ವೇಷನ್ ನಂಬರ್ 1. ಯಾಕೆ ನೆಕ್ಸ್ಟ್ ಇದೇ ಕಂಡೀಷನ್ಲಿಂದ ನಮಗೆ ಇನ್ನೊಂದು b ಇದ್ಲಿಂದ ತೊಗೊಬೋದು. 2b ಈಕ್ವಲ್ ಟು ಏನಾಗುತ್ತೆ ಮೈನಸ್ a
ಕ್ರಾಸ್ ಸಿ ಅಂತ ಬರುತ್ತೆ. ಈಗ ಅಪ್ಲೈ ಮತ್ತು ಅಗೇನ್ ಬಿ ಕ್ರಾಸ್ಲಿಂದ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, ಬಿ ಕ್ರಾಸ್ ಬಿ ಈಕ್ವಲ್ ಟು ಮೈನಸ್ ಎ ಕ್ರಾಸ್ ಬಿ ಪ್ಲಸ್ 3 ಸಿ ಕ್ರಾಸ್ ಬಿ ಅಂತ ಆಗುತ್ತೆ. ಸೊ ಈಗ ಇದು 26 ಮ್ಯಾಗ್ನಿಟ್ಯೂಡ್ ಆಫ್ a cross b whole square plus a dot b whole square is equal to 144 and magnitude of a equal to 4 then magnitude of b is equal to ಅಂತ ಕೇಳಿದ್ದಾರೆ. ಸೊ ಇದರ ಆಪ್ಷನ್ಸ್ ಬಂದುಬಿಟ್ಟು 8 12 4 3 ಅಂತದ. ಸೊ ಈ ರೀತಿ ಕ್ವಶನ್ನ ಇದೇ ವಿಡಿಯೋ ಒಳಗೆ 2020ದಾಗ ಬಂದಿರ್ತಕ್ಕಂಥ ಕ್ವಶನನ್ನು ಸಾಲ್ವ್ ಮಾಡೀನಿ. ಸೇಮ್ ಇದೇ ರೀತಿ ಅದ ನೋಡ್ರಿ. ಸೊ ನೀವು ಅದನ್ನು ನೋಡಿ ಇದನ್ನು ನೀವು ಸಾಲ್ವ್ ಮಾಡಿ, ನಾನು ಆನ್ಸರ್ ಅಷ್ಟೇ ಹೇಳ್ತೀನಿ. ಇದರ ಆನ್ಸರ್ ಬಂದುಬಿಟ್ಟು 3 ಅಂತ ಆಗುತ್ತೆ ನೋಡಿರಿ. ಇಲ್ಲಿ ಏನಿಲ್ಲ, ಇದನ್ನು ನಾವು ಏನು ಮಾಡೋಣ, ಫಾರ್ಮುಲಾ ರೀತಿ ಯೂಸ್, ಕ್ರಾಸ್ ಪ್ರಾಡಕ್ಟ್ ಫಾರ್ಮುಲಾ ಎ ಕ್ರಾಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಂಟು ಸೈನ್ ಥೀಟಾ ಅಂತ ಆಗುತ್ತೆ. ಆ ರೀತಿ ತೊಗೊಂಡು ಮಾಡಿಬಿಡ್ರಿ, ಬರುತ್ತೆ ಆನ್ಸರ್ ನಿಮ್ಗೆ. ನೆಕ್ಸ್ಟ್ ಕ್ವಶನ್, the vectors AB equal to 3i plus 4k and AC is equal to 5i minus 2j plus 4k are the sides of the triangle. The length of the median through A is. ಇದನ್ನು ರಿಪೀಟೆಡ್ ಕ್ವಶನ್ ಐತಿ. ಸೊ ನೋಡ್ರಿ ಇಲ್ಲಿ ಹೆಂಗೆ ಸಾಲ್ವ್ ಮಾಡಬೇಕು ಅಂತ. ಸೊ ಈಗ ಒಂದು ರಫ್ ಟ್ರಯಾಂಗಲ್ ಹಾಕ್ಬಿಟ್ಟಿನಿ. ಎ ಇಸ್ ಅ ಒರಿಜಿನ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡೀನಿ. ಬಿ ಆ್ಯಂಡ್ ಸಿ ಪಾಯಿಂಟನ್ನು, ಬಿ ಪಾಯಿಂಟ್ ಅಂದರೆ 3 ಮತ್ತು ಜೆ ಕೊಟ್ಟಿಲ್ಲ 0 ಅಂತ ತೊಗೊಂಡ್ಬಿಡ್ರಿ. ಕೆದು 4 ಅಂತ ಆಗುತ್ತೆ. 3 0 4. ಆಮೇಲೆ ಸಿದು 5 ಮೈನಸ್ 2 4 ಅಂತ ಆಗುತ್ತೆ. ಈಗ ಇಲ್ಲಿ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಹೇಳಿರಿ ಬಿ ಸಿಗೆ. ಸೊ ಅವಾಗ ಇಲ್ಲಿ ಏನಾಯ್ತದೆ, ಇಲ್ಲಿ ಒಂದು ಡಿ ಪಾಯಿಂಟ್ ಸಿಗುತ್ತೆ. ಇದು ಡಿ ಪಾಯಿಂಟ್ ಫೈಂಡ್ ಮಾಡಬೇಕು. ಈ ಡಿ ಪಾಯಿಂಟ್ ಮಿಡ್ ಪಾಯಿಂಟ್ ಫಾರ್ಮುಲಾಲಿಂದ ಸೊ 5 + 3 ಏನಾಗುತ್ತೆ 8/2 ಅಂದರೆ 4. ಆಮೇಲೆ -2/2 ಅಂದರೆ 1 -1. ಆಮೇಲೆ 4 + 4 8/2 ಅಂದರೆ 4 ಬರುತ್ತೆ ನೋಡ್ರಿ. ಅದೇ ರೀತಿ ಈಗ ನಮಗೆ ಡಿ ಪಾಯಿಂಟ್ ಸಿಕ್ಕತ್ತು 4 - 1 4 ಅಂತಂದು. ಇವಾಗ ನಮಗೆ ಈ ಮೀಡಿಯನ್ದ ಲೆಂತ್ ಆಫ್ ದ ಮೀಡಿಯನ್ ಅಂತ ಕೇಳಿಂದ ಇದ್ರ ಲೆಂತ್ ಫೈಂಡ್ ಮಾಡಬೇಕು ಎಡಿದು. ಸೊ ಲೆಂತ್ ಫೈಂಡ್ ಮಾಡಬೇಕಂದ್ರೆ ಅಗೇನ್ ನಾವು ಮ್ಯಾಗ್ನಿಟ್ಯೂಡ್ ಫೈಂಡ್ ಮಾಡಬೇಕಾಗುತ್ತೆ. 4 ಸ್ಕ್ವಯರ್ 16, 1 ಸ್ಕ್ವಯರ್ 1, 4 ಸ್ಕ್ವಯರ್ 16, 16 32 + 1 33 ಇಸ್ ದ ಆನ್ಸರ್. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಅದ ನೋಡ್ರಿ. If let A and B be the two unit vectors and theta is the angle between them, then A plus B is a unit vector if theta equal to pi/4, if theta equal to pi/3, theta equal to 2pi/3 and theta equal to pi/2 ಅಂತ ಕೊಟ್ಟಿದ್ದಾರೆ. ಸೊ ಈಗ ಇಲ್ಲಿನ ಕಂಡೀಷನ್ ಕೊಟ್ಟಿಂದ A plus B is a unit vector ಅಂತ ಕೊಟ್ಟಿಂದ, ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ A plus B is equal to 1 ಅಂತ ಆಗುತ್ತೆ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡೋಣ. A ಸ್ಕ್ವೇರ್ ಐಡೆಂಟಿಟಿ ಯೂಸ್ ಮಾಡೋಣ ರೀ. A ಸ್ಕ್ವೇರ್ + B ಸ್ಕ್ವೇರ್ + 2AB is equal to 1 ಅಂತ ಆಗುತ್ತೆ. ಈಗ A ಆ್ಯಂಡ್ B ಆರ್ ಯೂನಿಟ್ ವೆಕ್ಟರ್ ಅಂದರೆ ಇದ್ರ ಮ್ಯಾಗ್ನಿಟ್ಯೂಡ್ 1 ಆಗುತ್ತೆ, ಇದ್ರದ್ದು 1 ಆಗುತ್ತೆ. ಇದು +2 A.B ನ ನಾವು ಡೆಫಿನೇಷನ್ ಯೂಸ್ ಮಾಡಿದ್ದೆವು, ಮ್ಯಾಗ್ನಿಟ್ಯೂಡ್ ಆಫ್ A ಇಂಟು ಮ್ಯಾಗ್ನಿಟ್ಯೂಡ್ ಆಫ್ B ಇಂಟು cos theta is equal to 1. ಈಗ ಸಿಂಪ್ಲಿಫೈ ಮಾಡೋಣ್ರಿ. 1 ಕ್ಯಾನ್ಸಲ್ ಆಗುತ್ತೆ. two cos theta is equal to ಇದು +1 ಆ ಸೈಡ್ ಹೋಯ್ತಂದ್ರೆ -1 ಆಗುತ್ತೆ. ಆಮೇಲೆ theta is equal to -1/2 ಅಂತ ಬರುತ್ತೆ. ಸೊ ಈಗ ನಮಗೆ ಆ್ಯಂಗಲ್ ಫೈಂಡ್ ಮಾಡೋದೇ. ಸೊ theta is equal to cos inverse of -1/2. ಯಾವಾಗಿರುತ್ತೆ ರೀ ಥೀಟಾ -1/2 ಅಂತಂದು 2π/3 ಅಂತಂದು ನೋಡ್ರಿ. 2π/3. ಸೊ 180 - 60 120 ಡಿಗ್ರಿಗೆ ಆಗುತ್ತೆ ನೋಡ್ರಿ. 180 - 60 ಅಂದರೆ 120 ಡಿಗ್ರಿ. 2π/3 ಇಸ್ ದ ಕರೆಕ್ಟ್ ಆನ್ಸರ್ ನೋಡ್ರಿ. -1/2 ಯಾವಾಗ ಬರುತ್ತೆ ಅಂದರೆ 120 ಡಿಗ್ರಿ ಅಂದರೆ 2π/3 ಇದ್ದಾಗ ಅಷ್ಟೇ.